ಶ್ರೀ ಗುರು ಬಸವೇಶ್ವರ ದೇವನನು ಭಕ್ತಿಂ ಭಜಿಪೆನು. ಸಕಲರಿಗೂ ಶುಭ ನೀಡೆಂದು ಸ್ತುತಿಸುವೆನು. ಬಸವ ಗುರುವಿನ ಸ್ಮರಣೆಯದು ನಾಡೆಲ್ಲ ತುಂಬಲಿ. ಸಂತಸದ ವಸಂತ ಗಾಳಿ ಸುತ್ತೆಲ್ಲ ಸೂಸಲಿ. ಸಂತಸದ ವಸಂತ ಗಾಳಿ ಸುತ್ತೆಲ್ಲ ಸೂಸಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಾಯೆಂಬಲ್ಲಿ ಎನ್ನ ಭವಹರಿಯಿದ್ದು ಸಾಯೆಂಬಲ್ಲಿ ಸರ್ವಜ್ಞಾನಿಯಾದೆನು. ವಾಯೆಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆನು. ಇಂತಿ ಬಸವಾಕ್ಷರ ತ್ರಯಗಳು ಎನ್ನ ಸರ್ವಾಂಗದಲ್ಲಿ ತೊಡಗಿ ಬೆಳಗುವುದ ಕಂಡು ಆನು ನೀನು ಬಸವ 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 ಎನ್ನುತ್ತಿದ್ದವಯ್ಯವು ಈಶ್ವರ. ಕಾಯದ ಶುದ್ಧಿಗೆ ಕಾಯಕವನ್ನ, ಮನದ ಶುದ್ಧಿಗೆ ಶಿವಯೋಗವನ್ನ, ಭಾವದ ಶುದ್ಧಿಗೆ ಶಿವಾನುಭವವನ್ನು ನೀಡಿದಂತಹ ಮಹಾಮಾನವತಾವಾದಿ ವಿಶ್ವಗುರು ಜಗಜ್ಯೋತಿ ಅಪ್ಪ ಬಸವಣ್ಣನವರನ್ನ ಎನ್ನ ಋನ್ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಜಗತ್ತಿನಲ್ಲಿ ಆಗಿ ಹೋಗಿರುವಂತಹ ಎಲ್ಲ ದಾರ್ಶನಿಕರನ್ನ ಸ್ಮರಿಸಿಕೊಳ್ಳುತ್ತಾ, ಶ್ರಾವಣ ಮಾಸದ ನಿಮಿತ್ತ ಹಮ್ಮಿಕೊಂಡಿರುವಂತಹ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ, ಮಕ್ಕಳಲ್ಲಿ ನನ್ನ ಭಕ್ತಿಪೂರ್ವಕವಾದ ಶರಣಾರ್ಥಿಗಳು. ಶರಣ ಬಂಧುಗಳೇ, ನಿನ್ನೆಯ ದಿವಸ ನಾವು ಪ್ರಸಾದಿ ಸ್ಥಳವನ್ನ ನೋಡ್ತಾ ಇದ್ವಿ. ಏನು ಪ್ರಸಾದಿ ಸ್ಥಳ ಅಂದಾಗ, ಪ್ರಸಾದಿ ಸ್ಥಳದಲ್ಲಿ ಇರುವಂತಹ ಸಾಧಕ ಪರಿಶುದ್ಧತೆಯನ್ನ, ಪ್ರಸನ್ನತೆಯನ್ನ, ಪರಮ ಜ್ಞಾನವನ್ನ ಹೊಂದಿದಾಗ ಆತ ಪ್ರಸಾದಿ ಅನ್ನಿಸ್ಕೊಳ್ತಾನೆ ಎನ್ನುವಂತ ವಿಚಾರಗಳನ್ನು ನೋಡ್ತಾ ಇದ್ದೆ. ಆತನ ಒಳಗೆ ಏನಿರ್ತದೆ ಅಂದ್ರೆ ಪರಿಶುದ್ಧತೆ ಇರ್ತದೆ. ತಾನು ಮಾಡುವಂತ ಎಲ್ಲ ಆಚಾರಗಳು ತನ್ನದು ಎಲ್ಲವನ್ನು ಸಹ ಲಿಂಗಕ್ಕೆ ಅರ್ಪಣೆ ಮಾಡಿ ಆತ ಅಂಗ ಭೋಗೋಪಭೋಗಿ ಆಗಿರೋದಿಲ್ಲ, ಏನಾಗಿರ್ತಾನೆ, ಲಿಂಗ ಭೋಗೋಪಭೋಗಿ ಆಗಿರ್ತಾನೆ. ಆತನ ಒಳಗೆ ಪ್ರಸನ್ನತೆ ಇರ್ತದೆ. ಪ್ರಸನ್ನತೆ ಯಾವಾಗ ಬರ್ತದೆ ಅಂದ್ರೆ, ನಾವೇನು ತೆಗೆದುಕೊಳ್ಳುವಂತಹ ಎಲ್ಲವನ್ನ ಅಂಗಮುಖದಿಂದ ತೆಗೆದುಕೊಳ್ಳೋದಿಲ್ಲ, ಅಲ್ಲಿ ವಿಕಾರ ಇರೋದಿಲ್ಲ. ಎಲ್ಲವನ್ನು ಸಹ ಲಿಂಗಕ್ಕೆ ಅರ್ಪಣೆ ಮಾಡಿ ತೆಗೆದುಕೊಳ್ಳೋದ್ರಿಂದ ಅಲ್ಲಿ ಏನಿರ್ತದೆ ಅಂದ್ರೆ ಪ್ರಸನ್ನತೆ ಎನ್ನುವಂಥದ್ದು ಇರ್ತದೆ. ಅದೇ ರೀತಿಯಾಗಿ ಆತನ ಒಳಗೆ ಯಾವುದು ಸರಿ, ಯಾವುದು ತಪ್ಪು, ಇದು ಯಾವುದು ಅಲ್ಲ, ಯಾವುದು ಹೌದು, ಯಾವುದು ಬೇಕು, ಯಾವುದು ಬೇಡ ಅನ್ನುವಂತಹ ಜ್ಞಾನ ಇರೋದ್ರಿಂದ ಆತ ಪರಮ ಜ್ಞಾನಿಯಾಗಿರ್ತಾನೆ ಎನ್ನುವಂಥದ್ದು. ಆತನನ್ನು ನಾವು ಪ್ರಸಾದಿ ಅಂತೇವೆ ಎನ್ನುವಂಥದ್ದು. ಆ ನಿಟ್ಟಿನಲ್ಲಿ ಶರಣರು ಪ್ರಸಾದವನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು, ಯಾವ ರೀತಿಯಾಗಿ ಸ್ವೀಕಾರ ಮಾಡಿದಾಗ ಆತ ಪ್ರಸಾದಿ ಅನ್ನಿಸ್ಕೊಳ್ತಾನೆ ಅನ್ನುವಂತ ವಿಚಾರಗಳನ್ನ ನಾವು ನೋಡ್ತಾ ಇದ್ವಿ. ಪ್ರಸಾದವನ್ನ ಮಾಡುವಾಗ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಪ್ರಸಾದವನ್ನ ಮಾಡಬೇಕು. ಯಾಕೆ ಅಂತಂದ್ರೆ, ಕೂಡಲ ಸಂಗನ ಒಲಿಸಲು ಬಂದ ಕಾಯವ ಕೆಡಿಸಲಾಗದು ಅನ್ನುವಂತ ಮಾತನ್ನ ಒಂದು ಕಡೆ ಅಪ್ಪ ಬಸವಣ್ಣನವರು ಹೇಳ್ತಾರೆ. ಸಕಲ ಸಾಧನೆಗೆ ಈ ಶರೀರ ಅನ್ನುವಂಥದ್ದು ಬಹಳ ಮುಖ್ಯ. ಭೌತಿಕವಾಗಿರುವಂತಹ ಸಾಧನೆಯನ್ನ ವ್ಯಕ್ತಿ ಮಾಡಬೇಕಾದ್ರೂ ಈ ಶರೀರ ಬೇಕಾಗ್ತದೆ. ಆಧ್ಯಾತ್ಮಿಕವಾದ ಸಾಧನೆಯನ್ನು ಮಾಡಬೇಕಾದ್ರೂ ಸಹ ಈ ಶರೀರ ಬಹಳ ಮುಖ್ಯ ಆಗ್ತದೆ. ಯಾವುದೇ ಸಾಧನೆಯನ್ನ ಮಾಡಬೇಕಾದ್ರೂ ಸಹ ಶರೀರ ಮುಖ್ಯ ಆಗಿರೋದ್ರಿಂದ ಇದು ಪ್ರಸಾದ ಕಾಯ ಅಂತ ಹೇಳ್ತಾರೆ. ಈ ಪ್ರಸಾದ ಕಾಯವನ್ನ ಕೆಡಿಸಬಾರದು.
ಈ ಪ್ರಸಾದ ಕಾಯವನ್ನ ಕೆಡಿಸಬಾರದು ಅಂದಾಗ ನಾವು ತೆಗೆದುಕೊಳ್ಳುವಂತ ಪ್ರತಿಯೊಂದನ್ನು ಸಹ ಲಿಂಗಕ್ಕೆ ಅರ್ಪಣೆ ಮಾಡಿ ತೆಗೆದುಕೊಂಡಾಗ ಅದು ಪ್ರಸಾದ ಆಗ್ತದೆ. ಆಗ ಈ ಕಾಯದ ಮುಖಾಂತರವಾಗಿ ಯಾವುದನ್ನು ಬೇಕಾದ್ರೂ ಸಾಧಿಸುವಂತ ಶಕ್ತಿ ಕಾಯಕ್ಕೆ ಬರ್ತದೆ ಅಂತ. ಬರುವಂತಹ ಪ್ರತಿಯೊಂದು ಪಡಿ ಪದಾರ್ಥಗಳನ್ನ ಕಣ್ಣಿನಿಂದ ನೋಡುವಂತಹ ನೋಟ ಇರ್ಬೋದು, ರೂಪ ಇರ್ಬೋದು, ಕಿವಿಯಿಂದ ಕೇಳುವಂತಹ ಶಬ್ದ, ಮೂಗಿನಿಂದ ತೆಗೆದುಕೊಳ್ಳುವಂತ ವಾಸನೆ, ಚರ್ಮದಿಂದ ಸ್ಪರ್ಶಿಸುವಂತ ಸ್ಪರ್ಶ ಸುಖ, ನಾಲಿಗೆಯಿಂದ ತೆಗೆದುಕೊಳ್ಳುವಂತಹ ರುಚಿ, ಇವೆಲ್ಲವೂ ಪ್ರಸಾರೀಕರಣ ಮಾಡಿದಾಗ ಆತನ ಒಳಗೆ ಯಾವುದೇ ರೀತಿಯ ದೋಷ ಕಲ್ಮಶವನ್ನ ನಾವು ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲವನ್ನೂ ಲಿಂಗಕ್ಕೆ ಅರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ ಯಾವುದನ್ನು ಅಲ್ಲದನ್ನ ಭಕ್ಷ್ಯವನ್ನ ನಾವು ತೆಗೆದುಕೊಳ್ಳೋದಿಲ್ಲ, ಯಾವುದನ್ನ ನೋಡಬಾರ್ದು ಅದನ್ನು ನೋಡೋದಿಲ್ಲ, ಯಾವುದನ್ನ ಕೇಳಬಾರ್ದು ಅದನ್ನು ಕೇಳೋದಿಲ್ಲ. ಯಾಕೆ? ಎಲ್ಲವನ್ನು ಸಹ ಲಿಂಗಕ್ಕೆ ಅರ್ಪಣೆ ಮಾಡ್ತಾ ಇದ್ದೀವಿ, ಲಿಂಗಕ್ಕೆ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ ಅಂದಾಗ ಒಳಗೆ ಸದಾ ಎಚ್ಚರ ಇರ್ತದೆ. ಅದಕ್ಕೆ ಇಲ್ಲಿ ಪ್ರಸಾದ ಸ್ಥಳದಲ್ಲಿ ಏನಿರ್ತದೆ ಅಂದ್ರೆ ಅವಧಾನ ಭಕ್ತಿ, ಅದು ಸಾವಧಾನ ಭಕ್ತಿ ಅಂದ್ರೆ ಎಚ್ಚರಿಕೆಯನ್ನ ಕೊಡ್ತದೆ. ಏನನ್ನ ತಗೋಬೇಕು, ಏನನ್ನ ತೆಗೆದುಕೋಬಾರ್ದು, ಏನನ್ನ ಕೇಳಬೇಕು, ಏನನ್ನ ಕೇಳಬಾರ್ದು, ಏನನ್ನ ನೋಡ್ಬೇಕು, ಏನನ್ನ ನೋಡಬಾರ್ದು ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟು ಆ ನಿಟ್ಟಿನಲ್ಲಿ ನಾವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ಪಡಿ ಪದಾರ್ಥಗಳನ್ನೆಲ್ಲವನ್ನು ಸಹ ಲಿಂಗಕ್ಕೆ ನಾವು ಅರ್ಪಣೆ ಮಾಡ್ತಾ ಹೋದಾಗ ಅದು ಪ್ರಸಾದ ಕಾಯ ಆಗ್ತದೆ. ಆತ ಪ್ರಸಾದ ಎನಿಸ್ಕೊಳ್ತಾನೆ ಅಂತ ಆ ನಿಟ್ಟಿನಲ್ಲಿ ಆತನ ಒಳಗೆ ಏನಿರ್ತದೆ ಅಂದ್ರೆ ಆತ ಪರಿಶುದ್ಧನಾಗಿರ್ತಾನೆ, ಆತ ಪ್ರಸನ್ನತೆಯನ್ನು ಹೊಂದಿರ್ತಾನೆ, ಪರಮಾನಂದವನ್ನು ಹೊಂದಿರ್ತಾನೆ, ಪ್ರಸನ್ನತೆ ಇರ್ತದೆ ಆತನಲ್ಲಿ. ಜೊತೆಗೆ ಆತ ಏನಾಗಿರ್ತಾನೆ? ಪರಮ ಜ್ಞಾನಿಯಾಗಿರ್ತಾನೆ ಎನ್ನುವಂಥದ್ದು. ಆ ನಿಟ್ಟಿನಲ್ಲಿ ಶರಣರ ಬದುಕನ್ನು ನೋಡಿದಾಗ ಪ್ರಸಾದಕ್ಕೆ ಬಹಳ ಮಹತ್ವ ಕೊಡುತ್ತಾರೆ. ನೆನ್ನೆ ನಾವು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಪ್ರಸಾದವನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಪ್ರಸಾದವನ್ನ ಮಾಡ್ಬೇಕಾ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭುಗಳು ತ್ರಿಪುರಾಂತದ ಶಾಂತಿಯ ವನದಲ್ಲಿ ಪ್ರವಚನವನ್ನ ಮಾಡ್ತಾ ಇದ್ರು. ಪ್ರವಚನವನ್ನ ಮಾಡುವಂತ ಸಂದರ್ಭದಲ್ಲಿ ಅದೇ ಊರಿನ ಸಿರಿವಂತ ಮಗ ಆ ಪ್ರವಚನವನ್ನ ಕೇಳಲಿಕ್ಕೆ ಬಂದಿದ್ದ. ಅಲ್ಲಮ ಪ್ರಭುಗಳು ಎಲ್ಲರ ಮನಸ್ಥಿತಿಯನ್ನ ಅರಿತು ಅವರ ಮನಸ್ಥಿತಿಗೆ ತಕ್ಕಂತೆ ಪ್ರವಚನವನ್ನ ನೀಡುತ್ತಾ ಇದ್ರು. ಆ ಪ್ರವಚನವನ್ನ ಕೇಳ್ತಾ ಇರುವಂತಹ ಸಿರಿವಂತನ ಮಗ ಪ್ರವಚನದ ಪ್ರಭಾವಕ್ಕೆ ಒಳಗಾಗ್ತಾನೆ. ಪ್ರಭಾವಕ್ಕೆ ಒಳಗಾದಂತಹ ಆ ಸಿರಿವಂತನ ಮಗ ಆ ಪ್ರವಚನದ ಮಾತುಗಳಿಂದ ವೈರಾಗ್ಯ ಭಾವವನ್ನು ತಾಳುತ್ತಾನೆ. ಪ್ರವಚನ ಮುಗಿದ ನಂತರ ಅಲ್ಲಮ ಪ್ರಭುಗಳ ಬಳಿಗೆ ಬರ್ತಾನೆ. ತಮ್ಮ ಪ್ರವಚನದಿಂದ ನಾನು ಬಹಳಷ್ಟು ಪ್ರಭಾವಿತನಾಗಿದ್ದೇನೆ, ನಾನು ಸನ್ಯಾಸ ಜೀವನವನ್ನ ತೆಗೆದುಕೊಳ್ಬೇಕು ಅಂತ ನಿರ್ಧಾರ ಮಾಡಿದ್ದೇನೆ, ನನಗೆ ದೀಕ್ಷೆಯನ್ನು ಕೊಡಬೇಕು ಅಂತ ಆತ ಕೇಳ್ಕೊಳ್ತಾನೆ. ಅಲ್ಲಮ ಪ್ರಭುಗಳು ಸುಮ್ಮನೆ ನೀನು ಬಂದು ಕೇಳಿದ ತಕ್ಷಣ ದೀಕ್ಷೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಮನೆಗೆ ಹೋಗಿ ನಿನ್ನ ತಂದೆ ತಾಯಿಗಳ ಅಪ್ಪಣೆಯನ್ನ ಪಡೆದುಕೊಂಡು ಬಂದಾಗ ಮಾತ್ರ ದೀಕ್ಷೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಅಂದಾಗ ಆತ ಮನೆಗೆ ಬರ್ತಾನೆ. ಮನೆಯಲ್ಲಿ ವಿಧವೆ ತಾಯಿ ತನ್ನ ಮನಸ್ಸಿನ ಇಂಗಿತವನ್ನ, ತನ್ನ ಇಷ್ಟವನ್ನ ತಾಯಿಯ ಮುಂದೆ ಹೇಳ್ತಾನೆ. ತಾಯಿ ಅದಕ್ಕೆ ಒಪ್ಪೋದಿಲ್ಲ. ಆದ್ರೂ ಸಹ ಆತ ಅಡ್ಡ ಬಿಡದೆ ತನ್ನ ವಿಧವೆ ತಾಯಿಯನ್ನು ಒಪ್ಪಿಸ್ತಾನೆ. ತಾಯಿಯ ಅಪ್ಪಣೆಯನ್ನ ಪಡೆದುಕೊಂಡು ಬಂದು ಅಲ್ಲಮ ಪ್ರಭುವಿನ ಮುಂದೆ ನಿಂತ್ಕೊಳ್ತಾ ಇದ್ದಾನೆ. ನಾನು ತಾಯಿಯ ಒಪ್ಪಿಗೆಯನ್ನು ಪಡೆದು ಬಂದಿದ್ದೇನೆ, ನನಗೆ ದೀಕ್ಷೆಯನ್ನ ಕೊಡ್ರಿ ಎಂದು. ಅಲ್ಲಮ ಪ್ರಭುಗಳು ಅವರಿಗೆ ದೀಕ್ಷೆಯನ್ನ ಕೊಟ್ಟು ಮುಕ್ತಿನಾಥ ಅನ್ನುವಂತಹ ನಾಮಕರಣವನ್ನ ಮಾಡಿ ಆತನಿಗೆ ಚರಜಂಗಮನಾಗಿ ಆತನನ್ನ ಕಳಿಸಿಕೊಡ್ತಾನೆ.
ಆತ ಚರಜಂಗಮನಾಗಿ, ಮುಕ್ತಿನಾಥ ಚರಜಂಗಮನಾಗಿ ಸಂಚಾರವನ್ನ ಮಾಡುತ್ತಾ ತತ್ವ ಪ್ರಚಾರವನ್ನ ಮಾಡ್ತಾ ಇರ್ತಾನೆ. ಹೀಗೆ ಶ್ರಾವಣ ಮಾಸದ ಒಂದು ಸಂದರ್ಭದಲ್ಲಿ ಸಂಚಾರವನ್ನ ಮಾಡ್ತಾ ಮಾಡ್ತಾ ಶಿವಪುರ ಅನ್ನುವಂತ ಒಂದು ಗ್ರಾಮವನ್ನ ಸೇರ್ಕೊಳ್ತಾನೆ. ಅಲ್ಲೇ ಆತ ಒಂದು ಗುಡಿಯಲ್ಲಿ ನೆಲೆಸ್ತಾನೆ. ದಿನನಿತ್ಯವೂ ಸಹ ಊರ ಬೀದಿಗಳಲ್ಲಿ ಭಿಕ್ಷೆಯನ್ನ ಮಾಡೋದು, ನಂತರ ತನ್ನ ಪೂಜೆ ಧ್ಯಾನವನ್ನ ಮಾಡಿಕೊಳ್ತಾ ದಿನಗಳನ್ನ ಕಳೀತಾ ಇರ್ತಾನೆ. ಇದ್ದ ಆತನ ಊರಿನಲ್ಲಿ ವಿಧವೆ ತಾಯಿ ಒಂಟಿಯಾಗಿ ಮನೆಯಲ್ಲಿದ್ದಾಳೆ. ಆ ಊರಿನಲ್ಲಿ ಏನೋ ಒಂದು ಉತ್ಸವ ನಡೀತಾ ಇದೆ. ಆತನ ಗೆಳೆಯರೆಲ್ಲರೂ ಸಹ ಆ ಉತ್ಸವದಲ್ಲಿ ಬಹಳ ಉತ್ಸಾಹದಿಂದ ನಲಿದು ಕುಣಿದಾಡ್ತಾ ಇರುವಂತಹ ಸಂದರ್ಭವನ್ನ ಆ ತಾಯಿ ನೋಡಿ ದುಃಖ ಪಡ್ತಾಳೆ. ತನ್ನ ಮಗನನ್ನ ನೆನಪು ಮಾಡ್ಕೊಳ್ತಾಳೆ. ನನ್ನ ಮಗ ಈ ಸಂದರ್ಭದಲ್ಲಿ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ಅದೇ ಸಂದರ್ಭದಲ್ಲಿ ಅದೇ ಊರಿನಲ್ಲಿ ಇರುವಂತಹ ಒಬ್ಬ ವೇಶ್ಯೆ ಆ ತಾಯಿಯ ದುಃಖವನ್ನ ಗಮನಿಸ್ತಾಳೆ. ಗಮನಿಸಿದಂತಹ ವೇಶ್ಯೆ ತಾಯಿಯ ಬಳಿಗೆ ಬರ್ತಾಳೆ. ಯಾಕೆ ದುಃಖವನ್ನ ಪಡ್ತಾ ಇದ್ದೀರಾ ಅಂತ ಕೇಳಿದಾಗ ಆಕೆ ತನ್ನ ದುಃಖವನ್ನ ಆಕೆ ಮುಂದೆ ಹೇಳ್ಕೊಡ್ತಾಳೆ. ಈ ಸಂದರ್ಭದಲ್ಲಿ ನನ್ನ ಮಗ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಆತನ ಗೆಳೆಯರೆಲ್ಲರೂ ಸಹ ಎಷ್ಟು ಖುಷಿಯಿಂದ ನಲಿದಾಡ್ತಾ ಇದ್ದಾರೆ, ಕುಣಿದಾಡ್ತಾ ಇದ್ದಾರೆ. ಆಗ ಆ ವೇಶ್ಯೆ ತಾಯಿಗೆ ಹೇಳ್ತಾಳೆ, ನಿನ್ನ ಮಗನನ್ನ ನಾನು ಗೃಹಸ್ಥಾಶ್ರಮಕ್ಕೆ ಕರೆದುಕೊಂಡು ಬಂದ್ರೆ ಏನ್ ಕೊಡ್ತೀಯ ನನಗೆ? ನಮ್ಮ ಮನೆಯಲ್ಲಿ ಇರುವಂತಹ ಸಿರಿ ಸಂಪತ್ತಿನ ಪ್ರತಿಯೊಂದು ವಸ್ತುವಿನಲ್ಲಿ ನಿನಗೆ ಅರ್ಧ ಭಾಗವನ್ನ ನಾನು ಕೊಡುತ್ತೇನೆ. ಹಾಗಾದ್ರೆ ನಾನು ನಿನ್ನ ಮಗನನ್ನ ಕರೆದುಕೊಂಡು ಬರ್ಲಿಕ್ಕೆ ಮುಂಗಡವಾಗಿ ನನಗೆ ಸ್ವಲ್ಪ ಹಣವನ್ನ ಕೊಡು ಅಂತ ಹೇಳಿ ಒಂದಷ್ಟು ಹಣವನ್ನ ಇಸ್ಕೊಂಡು ಆಕೆ ಹೋಗ್ತಾಳೆ. ಶಿವಪುರ ಅನ್ನುವಂತ ಗ್ರಾಮದಲ್ಲಿ ಯಾವ ಚರಜಂಗಮ ಮುಕ್ತಿನಾಥ ವಾಸ ಮಾಡ್ತಾ ಇದ್ದ, ಆತ ಪ್ರತಿನಿತ್ಯ ಯಾವ ಬೀದಿಗಳಲ್ಲಿ ಹೆಚ್ಚು ಭಿಕ್ಷಾಟನೆಯನ್ನ ಮಾಡ್ತಾ ಇದ್ದ ಅದನ್ನೆಲ್ಲವನ್ನ ಗಮನಿಸ್ತಾಳೆ ಅವಳು. ಗಮನಿಸಿದಂತಹ ವೇಶ್ಯೆ ಆ ಮುಕ್ತಿನಾಥ ಯಾವ ಬೀದಿಗಳಲ್ಲಿ ಹೆಚ್ಚು ಭಿಕ್ಷಾಟನೆಯನ್ನ ಮಾಡ್ತಾ ಇದ್ದ ಅಲ್ಲೇ ಒಂದು ಮನೆಯನ್ನ ಬಾಡಿಗೆಗೆ ಪಡೆದು ಅಲ್ಲಿ ವಾಸಕ್ಕೆ ಶುರು ಮಾಡ್ತಾಳೆ. ಒಂದು ದಿನ ಆ ಮುಕ್ತಿನಾಥ ಈಕೆಯ ಮನೆ ಬಾಗಿಲಿಗೆ ಭಿಕ್ಷಕ್ಕೆ ಬರ್ತಾನೆ. ಆಕೆ ಬಿಸಿ ಬಿಸಿಯಾದ ಅಡಿಗೆಯನ್ನ, ರುಚಿ ರುಚಿಯಾದ ಅಡಿಗೆಯನ್ನ ಮಾಡಿ ಆತನಿಗೆ ನೀಡ್ತಾ ಇದ್ದಾಳೆ. ಆತ ಭಿಕ್ಷವನ್ನ ಸ್ವೀಕಾರ ಮಾಡಿಕೊಂಡು ಹೋಗ್ತಾನೆ. ಹಿಂಗೆ ಒಂದಷ್ಟು ದಿನ ಕಳೆಯುತ್ತೆ. ಒಂದು ದಿನ ಆಕೆಯ ಮನೆ ಬಾಗಿಲಿಗೆ ಭಿಕ್ಷಕ್ಕೆ ಬಂದಾಗ ಆ ವೇಶ್ಯೆ ಆ ಮುಕ್ತಿನಾಥ ಶರಣನನ್ನ ತನ್ನ ಮನೆಯ ಜಗಲಿಯ ಮೇಲೆ ಕೂರಿಸಿ ರುಚಿ ರುಚಿಯಾದ ಅನೇಕ ವಿಧದ ಪ್ರಸಾದವನ್ನ ಮಾಡಿ ಆತನಿಗೆ ನೀಡುತ್ತಾಳೆ. ಆತ ಪ್ರಸಾದವನ್ನ ಮಾಡ್ತಾನೆ ಹೋಗಿ ಮತ್ತೆ ತನ್ನ ಗುಡಿಯಲ್ಲಿ ಕುಳಿತು ಪೂಜೆ, ಧ್ಯಾನ, ಅಧ್ಯಯನವನ್ನ ಮಾಡಲು ಹೀಗೆ ಒಂದಷ್ಟು ದಿನ ನಡೆಯುತ್ತೆ. ಕೆಲವು ದಿನಗಳ ನಂತರ ಆ ವೇಶ್ಯೆ ಏನ್ ಮಾಡ್ತಾಳೆ, ತನ್ನ ಮನೆಯ ಮುಂದೆ ಇರುವಂತ ಒಂದಷ್ಟು ಮಕ್ಕಳನ್ನ ಕರೆದು ಆ ಮಕ್ಕಳಿಗೆ ತಿನ್ನಲಿಕ್ಕೆ ಒಂದಷ್ಟು ಉಂಡೆಯನ್ನ ಕೊಟ್ಟು ಆ ಮಕ್ಕಳಿಗೆ ಹೇಳಿಕೊಡ್ತಾಳೆ, ನಾಳೆ ಜಂಗಮ ನನ್ನ ಮನೆಯ ಜಗಲಿಯಲ್ಲಿ ಪ್ರಸಾದವನ್ನ ಮಾಡುವಂತ ಸಂದರ್ಭದಲ್ಲಿ ತಾವು ಬಂದು ಗದ್ದಲವನ್ನ ಮಾಡ್ರಿ, ಧೂಳನ್ನ ಏರಿಸ್ರಿ, ಇಲ್ಲಿ ಬಂದು ಆಟವನ್ನ ಆಡ್ರಿ. ನಾನು ಬಂದು ತಡೆದ್ರು ಸಹ ನೀವು ಆಟವನ್ನ ನಿಲ್ಲಿಸ್ಬೇಡ್ರಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಅದೇ ರೀತಿ ಮಾರನೆಯ ದಿನ ಜಂಗಮ ಆಕೆಯ ಮನೆಯ ಮುಂದೆ ಬಂದು ಜಗಲಿಯಲ್ಲಿ ಕುಳಿತು ಪ್ರಸಾದವನ್ನ ಸೇವನೆ ಮಾಡ್ತಾ ಇರುವಾಗ ಆ ಮಕ್ಕಳು ಅವಳು ಹೇಳಿಕೊಟ್ಟಂತೆ ಆ ಮಕ್ಕಳು ಆಕೆಯ ಮನೆಯ ಜಗಲಿ ಮುಂದೆ ಬರ್ತಾವ. ಬಂದು ಆಟವನ್ನ ಆಡ್ತಾ ಇದ್ದಾರೆ, ಜೋರಾಗಿ ಗಲಾಟೆಯನ್ನ ಮಾಡ್ತಾ ಇದ್ದಾರೆ, ಧೂಳನ್ನ ಏಳಿಸ್ತಾ ಇದ್ದಾರೆ. ಆ ವೇಶ್ಯೆ ಬಂದು ಹೇಳಿದ್ರು ಮಕ್ಕಳನ್ನ ಕೇಳ್ತಾ ಇಲ್ಲ. ಈಗಾಗ್ಲೇ ಆಕೆ ಮಕ್ಕಳಿಗೆ ಹೇಳಿಕೊಟ್ಟಿದ್ಲು, ನಾನು ಬಂದು ನಿಲ್ಲಿಸಿದ್ರು ಸಹ ನಿಲ್ಲಿಸುವ ಪ್ರಯತ್ನ ಮಾಡಿದ್ರು ನೀವು ನಿಲ್ಲಿಸ್ಬೇಡಿ ಅಂತ. ಮಾರನೆಯ ದಿನ ಮತ್ತೆ ಜಂಗಮ ಬಂದ. ಪ್ರಸಾದಕ್ಕೆ ಜಗಲಿ ಮೇಲೆ ಕೂರುವಂತ ಸಂದರ್ಭದಲ್ಲಿ ಆಕೆ ಆ ಜಂಗಮನನ್ನ ಕುರಿತು ಹೇಳ್ತಾಳೆ, ಜಂಗಮರೇ, ಇಲ್ಲಿ ಮಕ್ಕಳು ಬಂದು ಗಲಾಟೆ ಮಾಡ್ತಾ ಇದ್ದಾರೆ, ಧೂಳನ್ನ ಏಳಿಸ್ತಾ ಇದ್ದಾವೆ, ತಾವು ಪ್ರಸಾದ ಮಾಡೋ ಸಂದರ್ಭದಲ್ಲಿ
ನಾನು ಹೇಳಿದ್ರು ಸಹ ಕೇಳ್ತಾ ಇಲ್ಲ, ತಾವು ದಯಮಾಡಿ ನನ್ನ ಕೋಣೆಯ ಒಳಗೆ ಬಂದು ಪ್ರಸಾದವನ್ನ ಸ್ವೀಕಾರ ಮಾಡ್ರಿ ಅಂತ. ಆಕೆ ಪ್ರತಿನಿತ್ಯ ಕೊಡ್ತಾ ಇದ್ದಂತಹ ಬಿಸಿ ಬಿಸಿಯಾದ ರುಚಿಯಾದ ಅಡಿಗೆಯನ್ನ ತಿಂದು ಆತನ ನಾಲಿಗೆಗೆ ರುಚಿ ಹತ್ತಿತ್ತು. ಆತ ಆಕೆಯ ಮನೆಯ ಒಳಗೆ ಪ್ರವೇಶ ಮಾಡಿದ. ಅಲ್ಲಿ ಆತನಿಗೆ ಮತ್ತೆ ಒಂದು 4-6 ದಿನ ಅಲ್ಲಿ ಪೂಜೆ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿ ಆಗುತ್ತಾ ಪ್ರಸಾದವನ್ನ ಮಾಡ್ತಾ ಇದ್ದ. ಒಂದು 4 ದಿನ ಕಳೆದ ಮೇಲೆ ಮತ್ತೆ ಆ ಮಕ್ಕಳನ್ನ ಕರೆದು ಒಂದಷ್ಟು ಉಂಡೆಯ ತಿನಿಸಿನ ಆಸೆಯನ್ನ ತೋರಿಸಿ ಮಕ್ಕಳಿಗೆ ಮತ್ತೆ ಹೇಳ್ಕೊಡ್ಲಾಕಿ ಏನಂತ, ನೀವು ಇವತ್ತು ಜಂಗಮ ಮನೆಗೆ ಬಂದಾಗ ಮನೆಯ ಒಳಗೆ ಬಂದು ಗಲಾಟೆ ಶುರು ಮಾಡ್ರಿ ಅಂತ. ಆಕೆ ಹೇಳಿದಂತೆ ಮತ್ತೆ ಮಾರನೇ ದಿನ ಜಂಗಮ ಬಂದಾಗ ಏನ್ ಮಾಡಿದ್ರು ಮಕ್ಕಳು, ಮತ್ತೆ ಬಂದು ಗಲಾಟೆ ಶುರು ಮಾಡಿಕೊಂಡ್ರು. ಆಗ ವೇಶ್ಯೆ ಏನಂದ್ಲು, ಮಕ್ಕಳು ಇಲ್ಲಿ ಬಂದು ಒಳಗೆ ನನ್ನ ಕೋಣೆಗೆ ಬಂದು ಗಲಾಟೆಯನ್ನ ಮಾಡ್ತಾ ಇದ್ದಾರೆ, ಜಂಗಮರೇ ತಾವು ನನ್ನ ಉಪ್ಪರಿಗೆಯ ಮೇಲೆ ಬಂದು ಪ್ರಸಾದವನ್ನ ಸ್ವೀಕಾರ ಮಾಡ್ರಿ ಎಂದು. ಪ್ರಸಾದದ ಮೋಹಕ್ಕೆ ಒಳಗಾದಂತಹ ಜಂಗಮ ಮಾರನೆಯ ದಿನ ಆಕೆಯ ಉಪ್ಪರಿಗೆಯನ್ನ ಸೇರ್ಕೊಂಡ. ಅಲ್ಲಿ ಎಲ್ಲಾ ಪೂಜಾ ಸಲಕರಣೆಗಳನ್ನ ಇಟ್ಟು ಜಂಗಮನಿಗೆ ಪೂಜಾ ವ್ಯವಸ್ಥೆಯನ್ನ ಮಾಡಿ ಆಕೆ ಪ್ರಸಾದವನ್ನ ನೀಡುತ್ತಾ ಇದ್ದಾಳೆ. ಆತ ಪ್ರಸಾದಕ್ಕೆ ಪೂಜೆ ಪ್ರಸಾದವನ್ನ ಮಾಡಬೇಕು ಅಂತೇಳಿ ಕುಳಿತಿದ್ದಾನೆ. ಆ ಸಂದರ್ಭದಲ್ಲಿ ಆಕೆ ಆತನ ತಾಯಿಗೆ ಮಾತನ್ನು ಕೊಟ್ಟು ಬಂದಿರ್ತಾಳೆ, ಆತನ ವಿರಕ್ತಿಯನ್ನ ನಾನು ಹಾಳು ಮಾಡ್ತೇನೆ, ವೈರಾಗ್ಯವನ್ನ ತೆಗೆದು ಗೃಹಸ್ಥಾಶ್ರಮಕ್ಕೆ ಆತನನ್ನ ತಂದು ಒಪ್ಪಿಸ್ತೇನೆ ಎನ್ನುವಂತಹ ಮಾತಿನಂತೆ ಶೃಂಗಾರ ಚೇಷ್ಟೆಗಳನ್ನ ಆತನ ಮುಂದೆ ಮಾಡುತ್ತಾ ಇದ್ದಾಳೆ. ಅನೇಕ ರೀತಿಯ ನೃತ್ಯಗಳನ್ನ ಮಾಡ್ತಾ ಆತನ ಮನಸ್ಸನ್ನ ಕೆರಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾಳೆ. ಆ ಸಂದರ್ಭದಲ್ಲಿ ಜಂಗಮನಿಗೆ ಮನಸ್ಸು ಗೊಂದಲವಾಗ್ತಾ ಇದೆ. ಒಂದು ಕಡೆ ಮನಸ್ಸು ಹೇಳ್ತಾ ಇದೆ, ಏನು ಅವಕಾಶ ಸಿಕ್ಕಿದೆ ಅದನ್ನ ಬಳಸ್ಕೋ ಅನ್ನುವಂತ ಮನಸ್ಸು ಒಂದು ಕಡೆ ಹೇಳ್ತಾ ಇದೆ, ಮತ್ತೊಂದು ಕಡೆ ನೀನು ಜಂಗಮ ಇದೆಯಾ ಎಚ್ಚರ ಅನ್ನುವಂತ ಒಂದು ಮನಸ್ಸು ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಈ ರೀತಿಯಾಗಿ ಆಕೆ ಶೃಂಗಾರ ಚೇಷ್ಟೆಯಿಂದ ಆತನ ವೈರಾಗ್ಯವನ್ನ ಕೆಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಈತನ ಮನಸ್ಸಿನ ಒಳಗೆ ಗೊಂದಲಗಳು. ಅದೇ ಸಂದರ್ಭದಲ್ಲಿ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಅನುಭವ ಗೋಷ್ಠಿ ನಡೀತಾ ಇದೆ. ಶೂನ್ಯ ಪೀಠದಲ್ಲಿ ಅಲ್ಲಮ ಪ್ರಭುಗಳು ಕುಳಿತಿದ್ದಾರೆ. ಆ ಸಂದರ್ಭದಲ್ಲಿ ಧ್ಯಾನಾಸಕ್ತರಾಗಿ ಕುಳಿತಂತ ಸಂದರ್ಭದಲ್ಲಿ ಈ ಚಿತ್ರಣವನ್ನ ಅಲ್ಲಮ ಪ್ರಭುಗಳು ನೋಡ್ತಾರೆ. ತಮ್ಮ ಧ್ಯಾನ ಶಕ್ತಿಯಿಂದ ಈ ಚಿತ್ರವನ್ನ ನೋಡ್ತಾ ಇದ್ದಾರೆ, ಮುಗುಳ್ನಗ್ತಾರೆ. ಅವರಿಗೆ ಆ ದೃಶ್ಯವನ್ನ ನೋಡಿ ನಗು ಬರ್ತದೆ, ನಗ್ತಾ ಇದ್ದಾರೆ. ಅದನ್ನ ಅಡಪದ ಅಪ್ಪಣ್ಣನವರು ಗಮನಿಸ್ತಾರೆ. ಅಡಪದ ಅಪ್ಪಣ್ಣನವರು ಗಮನಿಸಿ ಅಲ್ಲಮ ಪ್ರಭುಗಳ ಬಳಿಗೆ ಬಂದು ಕೇಳ್ತಾರೆ, ಯಾಕೆ ನಗ್ತಾ ಇದ್ದೀರಿ ಅಂತ. ಆಗ ಅಲ್ಲಮ ಪ್ರಭುಗಳು ಅಲ್ಲಿ ನಡೆದಂತಹ ವಿಚಾರವನ್ನ ಅಡಪದ ಅಪ್ಪಣ್ಣನವರಿಗೆ ತಿಳಿಸ್ತಾರೆ. ಆಗ ಅಡಪದ ಅಪ್ಪಣ್ಣನವರು ಅಲ್ಲಮ ಪ್ರಭುಗಳಲ್ಲಿ ಬೇಡಿಕೊಡುತ್ತಾರೆ, ಆ ಜಂಗಮರ ನಿಷ್ಠೆಯನ್ನ ಹಾಳು ಮಾಡದಂತೆ, ಆ ವೈರಾಗ್ಯವನ್ನ ಹಾಳು ಮಾಡದಂತೆ ಅವರನ್ನ ಕಾಪಾಡಿ ಪ್ರಭು ಅಂತ ಕೇಳ್ಕೊಂಡಾಗ ಆ ಅಲ್ಲಮ ಪ್ರಭುಗಳು ಸೂಕ್ಷ್ಮ ಶರೀರವನ್ನ ಇಲ್ಲಿ ಶಿವಪುರಕ್ಕೆ ಆ ವೇಶ್ಯ ಮನೆಗೆ ಕಳಿಸ್ಕೊಟ್ಟು ಆ ಜಂಗಮನನ್ನ ಎಚ್ಚರಿಸ್ತಾರೆ. ಯಾವ ಅಲ್ಲಮ ಪ್ರಭುಗಳು ದೀಕ್ಷೆಯನ್ನ ಕೊಟ್ಟಾಗ ಕೇವಲ ಗುಡಿ ಗುಂಡಾರಗಳಲ್ಲಿ ಮಾತ್ರ ಪ್ರಸಾದವನ್ನ ಕುಳಿತು ಸೇವನೆ ಮಾಡಬೇಕು ಅಂತ ಅಪ್ಪಣೆಯನ್ನ ಕೊಟ್ಟಿರ್ತಾರೆ. ಆ ಅಪ್ಪಣೆಯನ್ನ ಈಗಾಗಲೇ ಮರೆತು ಬಿಟ್ಟಿದ್ದ ನಾಲಿಗೆಯ ರುಚಿಗೆ. ಆ ಸಂದರ್ಭದಲ್ಲಿ ಅಲ್ಲಮ ಪ್ರಭುಗಳು ಹೇಳಿದಂತಹ ಮಾತುಗಳು ನೆನಪಿಗೆ ಬರ್ತದೆ. ತಕ್ಷಣ ಆತ ಎಚ್ಚರಗೊಂಡು ಆ ಮನೆಯಿಂದ ವೇಶ್ಯೆಯ ಮನೆಯಿಂದ ಹೊರಗೆ ಬಂದು ಮತ್ತೆ ತನ್ನ ತಪ್ಪಿನ ಅರಿವಾಗಿ ಮತ್ತೆ ಪ್ರತಿನಿತ್ಯ ಭಿಕ್ಷಾಟನೆಯನ್ನ ಮಾಡಿಕೊಳ್ತಾ ಪೂಜೆ ಧ್ಯಾನಗಳನ್ನ ಮಾಡಿಕೊಳ್ತಾ ಚರಜಂಗಮನಾಗಿ ಆತ ಸಂಚಾರವನ್ನ ಮಾಡ್ಲಿಕ್ಕೆ ಶುರು ಮಾಡುತ್ತಾನೆ. ನಾಲಿಗೆಯ ರುಚಿಗೆ ಒಳಗಾದಾಗ ಇಂತಹ ಎಲ್ಲ ಕಷ್ಟಗಳನ್ನ ನಾವು ಅನುಭವಿಸ್ಬೇಕಾಗ್ತದೆ ಎನ್ನುವಂಥದ್ದು. ಅದಕ್ಕೆ ನಾಲಿಗೆಯ ರುಚಿಗೆ ನಾವು ತೆಗೆದುಕೊಳ್ಳುವಂಥದ್ದಲ್ಲ. ಅದಕ್ಕೆ ಪ್ರಸಾದ ಕಾಯವ ಕೆಡಿಸಲಾಗದು ಅನ್ನುವಂತಹ ಮಾತನ್ನ ಶರಣರು ಹೇಳ್ತಾ ಇದ್ದಾರೆ.
ಆ ನಿಟ್ಟಿನಲ್ಲಿ ನಾವು ಪ್ರಸಾದ ಸೇವನೆಯನ್ನ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಪ್ರಸಾದವನ್ನ ತೆಗೆದುಕೊಳ್ಬೇಕಾಗ್ತದೆ. ಎಲ್ಲಿ ಬೇಕೆ ಅಲ್ಲಿ ಎಲ್ಲೆಂದರಲ್ಲಿ ಕುಳಿತು ನಿಂತು ಪ್ರಸಾದ ಮಾಡುವಂತದ್ದು ಅದು ಲಿಂಗಾಯತ ಧರ್ಮದಲ್ಲಿ ಸಲ್ಲ ಅನ್ನುವಂತಹ ಮಾತನ್ನ ಶರಣರು ಹೇಳ್ತಾರೆ. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ತನ್ನ ಲಿಂಗಕ್ಕೆ ಕೂಡಬಾರದ ಟಾವಿನಲ್ಲಿ ಪ್ರಸಾದವನ್ನು ತುಡುಗುಣಿ ನಾಣಿಯಂತೆ ತಿಕ್ಕುವವರ ನೇನೆಂಬೆನಯ್ಯ ಅನ್ನುವಂತಹ ಮಾತನ್ನ ಹೇಳ್ತಾರೆ. ತನ್ನ ಲಿಂಗಕ್ಕೆ ಅದನ್ನ ಪ್ರಸಾದವನ್ನ ತನ್ನ ಲಿಂಗಕ್ಕೆ ನಾವು ನೈವೇದ್ಯ ಮಾಡಿ ತೆಗೆದುಕೊಳ್ಳುವಂತ ಪ್ರಸಾದ ಹೇಗಿರ್ಬೇಕು ಅಂದ್ರೆ ಎಲ್ಲಿ ಬೇಕಾದ್ರೆ ಅಲ್ಲಿ ಕುಳಿತು ಎಲ್ಲಿ ಬೇಕಾದ್ರೆ ಅಲ್ಲಿ ನಿಂತು ಪ್ರಸಾದವನ್ನ ತೆಗೆದುಕೊಳ್ಬಾರ್ದು. ಆ ಪ್ರಸಾದವನ್ನ ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ತುಡುಗುಣಿ ನಾಯಿ ಪ್ರಸಾದವನ್ನ ಕೊಂಡಂತೆ ಆಗ್ತದೆ ಎನ್ನುವಂತ ಮಾತನ್ನ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಪ್ರಸಾದವನ್ನ ತೆಗೆದುಕೊಳ್ಳುವಾಗ ಬಹಳ ಎಷ್ಟು ಎಚ್ಚರಿಕೆಯಿಂದ ನಾವು ಪ್ರಸಾದವನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಹೇಳ್ತಾರೆ, ಪ್ರಸಾದವನ್ನ ತೆಗೆದುಕೊಳ್ಬೇಕಾದ್ರೆ ಶಾಂತ ಚಿತ್ತದಿಂದ, ಕರಣಗಳು ವಿಚಲಿತವಾಗದೆ ವಿಕಾರವಾಗದೆ ಎಷ್ಟು ಬೇಕೋ ಅಷ್ಟನ್ನೇ ಪ್ರಸಾದವನ್ನ ನಾವು ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಅದೇ ಮಾತನ್ನ ಶರಣರು ಹೇಳ್ತಾರೆ, ಶಿವ ಪ್ರಸಾದವನ್ನ ಆರೋಹಣೆಯ ಮಾಡುವಲ್ಲಿ, ಪ್ರಸಾದವನ್ನ ತೆಗೆದುಕೊಳ್ಳುವಲ್ಲಿ ಕರ್ಣಗಳ ಕಡೆಗೆ ತುಳುಕದಿರಬೇಕು. ಅಲ್ಲಿ ಯಾವುದೇ ರೀತಿಯ ವಿಕಾರಗಳು ಇರಬಾರದು. ಬಹಳ ಎಚ್ಚರಿಕೆಯಿಂದ ಪ್ರಸಾದವನ್ನ ಸೇವನೆ ಮಾಡಬೇಕು. ಚಿತ್ತವು ಅತ್ತಿತ್ತ ಅರಿಯದಿರಬೇಕು. ಮನಸ್ಸು ಅತ್ತಿತ್ತ ಅರಿಯದಂತೆ ಲಿಂಗಕ್ಕೆ ನೈವೇದ್ಯವನ್ನ ಏನು ಮಾಡಿದೀವಿ, ಲಿಂಗಾರ್ಪಿತವನ್ನ ಏನು ಮಾಡಿದೀವಿ, ಆ ಪ್ರಸಾದವನ್ನ ನಾವು ತೆಗೆದುಕೊಳ್ಳುವಾಗ, ಪ್ರಸಾದವನ್ನ ಸೇವನೆ ಮಾಡ್ತಾ ಇರುವಾಗ ಚಿತ್ತ ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳನ್ನ ಇಟ್ಕೊಂಡು ಪ್ರಸಾದ ತೆಗೆದುಕೊಳ್ಳಬಾರದು. ಕೇವಲ ಶಿವಧ್ಯಾನವನ್ನ, ಶಿವಮಂತ್ರವನ್ನ ಪಠಣ ಮಾಡ್ತಾ ನಾವು ಪ್ರಸಾದವನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಮಾತನ್ನ ಶರಣರು ಹೇಳ್ತಾರೆ. ಶಿವಧ್ಯಾನ ಪಾರಾಯಣವಾಗಿರಬೇಕು. ಪ್ರಸಾದವನ್ನ ತೆಗೆದುಕೊಳ್ಬೇಕಾದ್ರೆ ಏನೇನೋ ಅಲ್ಲಸಲ್ಲದ ಮಾತುಗಳನ್ನ ಆಡ್ತಾ ಏನೇನೋ ನೋಡ್ತಾ ಪ್ರಸಾದವನ್ನ ತೆಗೆದುಕೊಳ್ಬಾರ್ದು. ಶಿವ ಧ್ಯಾನವನ್ನ ಮನಸ್ಸಿನಲ್ಲಿ ಮಾಡುತ್ತಾ ಪ್ರಸಾದವನ್ನ ತೆಗೆದುಕೊಂಡಾಗ ಅದು ಪ್ರಸಾದವಾಗ್ತದೆ, ಇಲ್ಲ ಅಂದ್ರೆ ಅದು ಕೂಳಾಗ್ತದೆ, ಅದು ಆಹಾರವಾಗ್ತದೆ ಅನ್ನುವಂತಹ ಮಾತನ್ನ ಶರಣರು ಹೇಳ್ತಾರೆ. ಶಿವ ಪ್ರಸಾದದಲ್ಲಿ ಮನವು ಮಗ್ನವಾಗಿರಬೇಕು. ಪ್ರಸಾದವನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಮನ ಪ್ರಸಾದದಲ್ಲಿ ಮಗ್ನವಾಗಿರಬೇಕು. ಅಂದಾಗ ಅದು ಪ್ರಸಾದವಾಗ್ತದೆ. ಮನ ಮಗ್ನವಾಗಿಲ್ಲ ಅಂದ್ರೆ ಅದು ಪ್ರಸಾದವಾಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದ್ರೆ ಪ್ರಸಾದವೇ ಪರಬ್ರಹ್ಮ ಅನ್ನುವಂತ ಮಾತನ್ನ ಹೇಳ್ತಾರೆ. ಆ ಪ್ರಸಾದವೇ ಪರಬ್ರಹ್ಮ. ಯಾಕೆ? ಆ ಪ್ರಸಾದವನ್ನ ಲಿಂಗಾರ್ಪಿತ ಮಾಡಿ ನಾವು ತೆಗೆದುಕೊಂಡಾಗ ನಮ್ಮಲ್ಲಿ ಭೌತಿಕ ವಸ್ತುಗಳಲ್ಲಿ ಸಿಗದೇ ಇರುವಂತಹ ಪ್ರಸನ್ನತೆ, ಭೌತಿಕ ವಸ್ತುಗಳಲ್ಲಿ ಸಿಗದೇ ಇರುವಂತಹ ಪರಮಾನಂದ ಈ ಪ್ರಸಾದದಲ್ಲಿ ಇದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಅಂತಹ ಪ್ರಸಾದವನ್ನ ತೆಗೆದುಕೊಳ್ಳುವಾಗ ತುತ್ತಿಗೆ ತುತ್ತಿಗೆ ಶಿವಮಂತ್ರವನ್ನ ಉಚ್ಚರಿಸಬೇಕು. ಶಿವ ಪ್ರಸಾದವ ಘನವ ಕಂಡು ಮನವು ಹಿಗ್ಗಿ ಪರಮ ಪರಿಣಾಮಬಹುದು ಅನ್ನುವಂತಹ ಮಾತನ್ನ ಶರಣರು ಹೇಳ್ತಾರೆ. ಈ ನಿಟ್ಟಿನಲ್ಲಿ ಆ ಪ್ರಸಾದವನ್ನ ನಾವು ಸ್ವೀಕಾರ ಮಾಡುವಾಗ ಒಬ್ಬರಿಗೆ ಒಬ್ರು ಮಾತನಾಡದಂತೆ ನಮ್ಮೊಳಗೆ ನಾವು ಶಿವ ಧ್ಯಾನವನ್ನ, ಶಿವ ಮಂತ್ರವನ್ನ ಪಠಣ ಮಾಡ್ತಾ ನಾವು ಪ್ರಸಾದವನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಅದಕ್ಕೆ ಪ್ರಸಾದವನ್ನ ತೆಗೆದುಕೊಳ್ಳುವಾಗ ಏನ್ ಹೇಳ್ತಾರೆ, ಮಂತ್ರ ಹೇಳ್ತಾರೆ. ಮೌನದಲ್ಲುಂಬುದು ಆಚಾರವಲ್ಲ, ಲಿಂಗಾರ್ಪಿತವ ಮಾಡಿದ ಬಳಿಕ ಸುತ್ತಿಗೊಮ್ಮೆ ಶಿವಶರಣೆನ್ನುತ್ತಿರಬೇಕು ಅನ್ನುವಂತ ಮಾತನ್ನ. ಪ್ರಸಾದವನ್ನ ತೆಗೆದುಕೊಳ್ಬೇಕಾದ್ರೆ ತುತ್ತಿಗೊಮ್ಮೆ ಶಿವಶರಣೆನ್ನುತ್ತಿರಬೇಕು. ಆ ಶಿವನ ಧ್ಯಾನವನ್ನ, ಶಿವಮಂತ್ರವನ್ನ ಪಠಣೆ ಮಾಡ್ತಾ ನಾವು ತೆಗೆದುಕೊಳ್ಬೇಕು. ಆಗ ಆತ ಸಾಧಕನಾಗ್ಲಿಕ್ಕೆ ಸಾಧ್ಯ, ಆಗ ಆತ ಯೋಗ್ಯ ಪ್ರಸಾದಿ ಆಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಲಿಂಗಾಯತ ಮನೆಗಳಲ್ಲಿ ನಾವು ವಿಶೇಷವಾಗಿ ಪ್ರಸಾದ ಮಾಡಬೇಕಾದ್ರೆ ಆದಷ್ಟು ಪೂಜಾ ಮಂದಿರಗಳಲ್ಲಿ ಪ್ರಸಾದ ಮಾಡೋದನ್ನ ನಾವು ನೋಡುತ್ತೇವೆ. ಅಷ್ಟೇ ಅಲ್ಲ, ಪ್ರಸಾದ ಮಾಡಬೇಕಾದ್ರೆ ಸ್ಥಳ ಪವಿತ್ರವಾಗಿರ್ಬೇಕು, ಸ್ವಚ್ಛದಿಂದ ಕೂಡಿರ್ಬೇಕು, ಶಾಂತತೆಯಿಂದ ಕೂಡಿರ್ಬೇಕು ಅಂತ. ಯಾಕೆಂದ್ರೆ ಅದೆಲ್ಲವೂ ಸಹ ನಮ್ಮ ಮನಸ್ಸಿನ ಮೇಲೆ ಪರಿಣಾಮವನ್ನ ಬೀರ್ತದೆ, ನಮ್ಮ ಮನಸ್ಸನ್ನ ಕಲುಷಿತಗೊಳಿಸ್ತದೆ. ಅದೇ ರೀತಿಯಾಗಿ ಪ್ರಸಾದವನ್ನ ತಯಾರಿಸುವಾಗ, ಅಡಿಗೆಯನ್ನ ಮಾಡುವಾಗಲೂ ಸಹ ಏನು ಒಳ್ಳೆ ಭಾವದಿಂದ ಪ್ರಸಾದವನ್ನ ಮಾಡಬೇಕು ಅನ್ನುವಂಥದ್ದು. ಕಾಮದ ಭಾವದಿಂದ ನೀವು ಪ್ರಸಾದವನ್ನ ಮಾಡಿದ್ರೆ ಅಂದ್ರೆ ಅವ್ರು ಸೇವನೆ ಮಾಡುವಂತ ವ್ಯಕ್ತಿಯಲ್ಲಿ ಕಾಮಭಾವ ಜಾಗೃತಿ ಆಗ್ತದೆ ಅನ್ನುವಂಥದ್ದು.
ಆಸೆಯಿಂದ ಏನೇನೋ ಆಸೆಗಳನ್ನ ಆಮಿಷಗಳನ್ನ ಇಟ್ಕೊಂಡು ಏನೇನೋ ಲೆಕ್ಕಾಚಾರಗಳನ್ನ ಇಟ್ಕೊಂಡು ನಾವು ಪ್ರಸಾದವನ್ನ ಅಡಿಗೆಯನ್ನ ತಯಾರು ಮಾಡ್ತಾ ಇದ್ವಿ ಅಂದ್ರೆ ಆ ಭಾವ ಪ್ರಸಾದದಲ್ಲಿ ಒಪ್ಪು ಸೇವನೆ ಮಾಡುವಂತ ವ್ಯಕ್ತಿಯಲ್ಲಿ ಅದು ಪರಿಣಾಮವನ್ನ ಕೊಡುತ್ತದೆ ಎನ್ನುವಂಥದ್ದು. ಇವತ್ತು ತಾಯಿಂದಿರು ನೀವು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನ ಕೊಡ್ಬೇಕು ಅಂದ್ರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀರಾ ಅಂತಂದ್ರೆ ಮಕ್ಕಳಿಗೆ ಏಳಿಸುವಾಗ ಏನು ಎಡಗಡೆ ಮಗ್ಲಲ್ಲಿ ಹೇಳ್ಬೇಡ ಬಲಗಡೆ ಮಗ್ಲಲ್ಲಿ ಹೇಳು ಅಂತ ಈ ರೀತಿಯ ಸಂಸ್ಕಾರವನ್ನ ನೀವು ಕಲಿಸ್ತಾ ಇದ್ದೀರಿ. ಯಾಕೆ? ಎಡಗಡೆ ಮಗ್ಲಲ್ಲಿ ಅಂದ್ರೆ ಕೆಟ್ಟದಾಗುತ್ತಂತೆ, ಬಲಗಡೆ ಮಗ್ಲಲ್ಲಿ ಅಂದ್ರೆ ಒಳ್ಳೇದಾಗುತ್ತೆ ಅಂತ. ಇದು ಸಂಸ್ಕಾರ ಅಲ್ಲ. ಇಂತಹ ಸಂಸ್ಕಾರವನ್ನ ಮಕ್ಕಳಿಗೆ ಕಲಿಸ್ಬೇಡ್ರಿ. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡ್ರಿ ಅಂತ ಸೂರ್ಯ ದೇವರು ಸೂರ್ಯ ನಮಸ್ಕಾರ ಮಾಡ್ರಿ ಅಂತ ತಂದು ನಿಲ್ಲಿಸ್ತೀರ. ಇವು ಸಂಸ್ಕಾರ ಅಲ್ಲ. ಇವೆಲ್ಲವೂ ಸಹ ನಮ್ಮ ಜೀವನದ ಒಳಗೆ ಪ್ರವೇಶವಾಗಿರುವಂತಹ ಮೂಢನಂಬಿಕೆಗಳಿವು. ಯಾಕೆ ಬಲಗಡೆ ಮುಖದಲ್ಲಿ ಎದ್ದೇಳಬೇಕು, ಅದು ಹೇಳಬೇಕು ನಿಜ, ಆದ್ರೆ ಅಲ್ಲಿ ವೈಜ್ಞಾನಿಕತೆ ಇದೆ. ಯಾಕೆ ಎದ್ದೇಳಬೇಕು? ಬಲಗಡೆ ಮುಖದಲ್ಲಿ ಎದ್ರೆ ಒಳ್ಳೇದಾಗುತ್ತೆ, ಎಡಗಡೆ ಮುಖದಲ್ಲಿ ಎದ್ರೆ ಕೆಟ್ಟದಾಗುತ್ತೆ ಅಂತ ಹಿರಿಯರು ಹೇಳಿದ್ದಾರೆ. ಅವರು ವೈಜ್ಞಾನಿಕವಾಗಿ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂತಂದ್ರೆ ನಮ್ಮ ಹೃದಯ ಯಾವ ಕಡೆ ಇದೆ? ಎಡಗಡೆ ಇದೆ, ಲೆಫ್ಟ್ ಹ್ಯಾಂಡ್ ಕಡೆ ಇದೆ. ಹೇಳುವಾಗ ಈ ಮಗ್ಗಲಲ್ಲಿ ಎಡಗಡೆಯ ಮಗ್ಗಲಲ್ಲಿ ಎದ್ದಾಗ ಹೃದಯಕ್ಕೆ ಭಾರವಾದಾಗ ಏನಾದ್ರೂ ಆರೋಗ್ಯದಲ್ಲಿ ಏರುಪೇರಾಗ್ತದೆ ಎನ್ನುವಂತ ಉದ್ದೇಶದಿಂದ ಬಲಗಡೆ ಮುಖವಾಗಿ ಏರಿ ಎನ್ನುವಂತ ಮಾತುಗಳನ್ನ ಶರಣರು ಹೇಳಿದ್ದಾರೆ. ಹೊರತು ಎಡಗಡೆ ಎದ್ದ ತಕ್ಷಣ ಏನೋ ಕೆಲಸಕ್ಕೆ ಹೋದಾಗ ಹಾನಿ ಆಗ್ತದೆ, ವಿಘ್ನಗಳು ಬರ್ತದೆ ಅನ್ನುವಂಥದ್ದಲ್ಲ. ಇನ್ನ ಸೂರ್ಯ ನಮಸ್ಕಾರವನ್ನ ಮಾಡ್ಲಿಕ್ಕೆ ಹಚ್ಚುತ್ತೀರಿ ಮಕ್ಕಳಿಗೆ. ಸೂರ್ಯ ದೇವರಲ್ಲ, ಚಂದ್ರ ದೇವರಲ್ಲ. ಈ ಸೂರ್ಯನನ್ನ, ಚಂದ್ರನನ್ನ, ಭೂಮಿಯನ್ನ ಸೃಷ್ಟಿ ಮಾಡಿರುವಂತ ಒಂದು ಶಕ್ತಿ ಏನಿದೆಯಲ್ಲ, ಅದು ಪರಮಾತ್ಮ ಇದನ್ನಲ್ಲ, ಅದನ್ನ ನಾವು ಪರಮಾತ್ಮ ಅಂತ ಕರಿತೀವಿ. ಆ ಪವರಿಗೆ ಪರಮಾತ್ಮ ಆಗ್ತೀವಿ. ಆ ಪರಮಾತ್ಮನನ್ನೇ ಶರಣರು ಇಷ್ಟಲಿಂಗದ ಮುಖಾಂತರವಾಗಿ ನಮ್ಗೆ ಪೂಜೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಸೂರ್ಯ, ಚಂದ್ರ, ಭೂಮಿ, ಈ ಭೂಮಿಯಲ್ಲಿರುವಂತಹ ಜೀವಿಗಳು ಯಾವೂ ಸಹ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸೂರ್ಯ ನಮಸ್ಕಾರವನ್ನ ಮಾಡ್ರಿ ಅಂತ ಹೇಳ್ತೀವಿ ಅಂದ್ರೆ, ಬೆಳಗಿನ ಜಾವದ ಎಳೆ ಬಿಸಿಲು ಮೈಗೆ ತಾಗಬೇಕು, ಅದರಿಂದ ವಿಟಮಿನ್ ಡಿ ಅನ್ನುವಂತಹ ಅಂಶ ಬಂದಾಗ ಒಂದಷ್ಟು ಆರೋಗ್ಯ ಸಮೃದ್ಧಿಯಿಂದ ಇರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಮಕ್ಕಳನ್ನ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನಿಗೆ ನಮಸ್ಕಾರ ಮಾಡುವಂತ ಹೊರಗೆ ತಂದು ನಿಲ್ಲಿಸ್ತೀವಿ. ಈ ರೀತಿಯಾಗಿ ವೈಜ್ಞಾನಿಕವಾಗಿ ಯಾವುದೇ ಆಚರಣೆಗಳನ್ನ ಮಾಡಬೇಕಾದ್ರೆ ನಾವು ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ಚಿಂತನೆಯನ್ನ ಮಾಡಬೇಕು. ಅಂದಾಗ ಅದಕ್ಕೆ ಒಂದು ಅರ್ಥ ಇರುತ್ತೆ. ಆ ನಿಟ್ಟಿನಲ್ಲಿ ಏನು ಪ್ರಸಾದವನ್ನ ಮಾಡಬೇಕಾದ್ರೂ ಸಹ ಒಳ್ಳೆಯ ಭಾವದಲ್ಲಿ ನಾವು ಕೆಲವೊಂದು ಹೆಣ್ಣು ಮಕ್ಕಳನ್ನ ನೋಡಿದೀವಿ. ಪ್ರಸಾದವನ್ನ, ಅಡಿಗೆಯನ್ನ ರೆಡಿ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂತಂದ್ರೆ, ಮನಸ್ಸು ಯಾವುದೇ ಅಲ್ಲದ ವಿಚಾರಗಳನ್ನ ಮಾಡಬಾರ್ದು, ಏನೇನೋ ಆಲೋಚನೆಗಳು ಬರ್ತದೆ, ಆಲೋಚನೆಗಳು ಬರಬಾರ್ದು ಅಂದ್ರೆ ಸೊಲ್ಲಾಪುರದಲ್ಲಿ ಸಿಂಧು ತಾಯಿ ಕಾಡಾದಿ ಅವ್ರ ಮನೆತನ ಗೊತ್ತಿರ್ಬೇಕು. ಬಹಳ ದೊಡ್ಡ ಶ್ರೀಮಂತ ಮನೆತನದವರು, ಬಸವ ತತ್ವ ನಿಷ್ಠರವರು. ಅವ್ರ ಮನೇಲಿ ಏನ್ ಮಾಡ್ತಾ ಇದ್ರು ಅಂತ ಅಂದ್ರೆ, ಅಡಿಗೆ ಮನೆ ಏನು ಸ್ಟವ್ ಅನ್ನ ನೀವು ಇಟ್ಕೊಂತೀರಲ್ಲ, ಒಲೆಯಿಂದ ಇಟ್ಕೊಂತೀರಲ್ಲ, ಅಲ್ಲಿ ಒಂದು ಬೋರ್ಡ್ ಅನ್ನ ಮಾಡ್ಕೊಂಡಿದ್ರು. ಆ ಬೋರ್ಡ್ ಮೇಲೆ ದಿನನಿತ್ಯ ಒಂದೊಂದು ವಚನವನ್ನ ಬರಿತಾ ಇದ್ರು. ಅಡಿಗೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಆ ವಚನವನ್ನ ಓದ್ತಾ ಅಡಿಗೆ ಮಾಡೋದು, ರೊಟ್ಟಿಯನ್ನ ಬಡಿತಾ ಅಡಿಗೆ ಮಾಡುವಂತದ್ದು ಮಾಡ್ತಾ ಇದ್ರು. ಅಂದಾಗ ಅಲ್ಲಿ ಮನಸ್ಸಿನಲ್ಲಿ ಯಾವುದೇ ರೀತಿಯ ಕಲ್ಮಶಗಳು ಪ್ರವೇಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ಕ್ಷಣವೂ ಸಹ ಶರಣರ ವಚನಗಳನ್ನ ಆಡೋದು, ಶರಣರ ನುಡಿಗಳನ್ನ ಕೇಳಿಸ್ಕೊಳ್ಳೋದು, ಇಂಥದನ್ನ ಮಾಡ್ತಾ ಹೋದಾಗ ಏನು ನಮ್ಮ ಒಳಗೆ ಒಳ್ಳೆ ಭಾವವು ಬರ್ತದೆ, ಅಡಿಗೆಯು ರುಚಿಯಾಗಿರ್ತದೆ. ಪ್ರಸಾದವನ್ನ ತೆಗೆದುಕೊಂಡಂತಹ ವ್ಯಕ್ತಿಯ ಒಳಗೂ ಸಹ ಒಳ್ಳೆಯ ಭಾವ ಬರ್ತದೆ. ಆತ ಒಳ್ಳೆಯ ಸಂಸ್ಕಾರಿ ಆಗ್ತಾನೆ. ಅಂದಾಗ ಒಳ್ಳೆಯ ಸಮಾಜ ನಿರ್ಮಾಣವಾಗ್ಲಿಕ್ಕೆ ಸಾಧ್ಯವಾಗ್ತದೆ ಎನ್ನುವಂಥದ್ದು. ಈ ನಿಟ್ಟಿನಲ್ಲಿ ಪ್ರಸಾದವನ್ನ ಮಾಡಬೇಕಾದ್ರೂ ಬಹಳ ಎಚ್ಚರಿಕೆ ಇರಬೇಕು, ಸೇವನೆಯನ್ನ ಮಾಡಬೇಕಾದ್ರೂ ಸಹ ಬಹಳ ಎಚ್ಚರಿಕೆಯಿಂದ ಸೇವನೆ ಮಾಡಬೇಕು ಅನ್ನುವಂಥದ್ದನ್ನ ಶರಣರು ನಮಗೆ ಹಾಕೊಟ್ಟೋಗಿದ್ದಾರೆ. ಅದಕ್ಕೆ ಒಂದ್ ಕಡೆ ಹೇಳ್ತಾರೆ, ನಡೆ ಕಲಿಸಿದ ಬಸವ, ನುಡಿ ಕಲಿಸಿದ ಬಸವ, ಗುಣ ಕಲಿಸಿದ ಬಸವ, ಗುಣ ಕಲಿಸಿದ ಬಸವ. ಕೇವಲ ದೇವ್ರು, ದಿಂಡ್ರು, ಆಧ್ಯಾತ್ಮ ಒಂದನ್ನೇ ಹೇಳ್ಕೊಡ್ಲಿಲ್ಲ ಬಸವಣ್ಣವರು. ನಮ್ಮ ನಡೆ ಹೇಗಿರ್ಬೇಕು, ನಮ್ಮ ನುಡಿ ಹೇಗಿರ್ಬೇಕು, ನಾವು ಯಾವ ರೀತಿಯಾಗಿ ಬಟ್ಟೆಯನ್ನ ಧರಿಸ್ಬೇಕು, ನಮ್ಮ ಪ್ರಸಾದ ಯಾವ ರೀತಿಯಾಗಿರ್ಬೇಕು, ಊಟವನ್ನ ಯಾವ ರೀತಿಯಾಗಿ ಮಾಡಬೇಕು,
ಪ್ರತಿಯೊಂದನ್ನ ಕಲಿಸ್ಕೊಟ್ರು. ಅದಕ್ಕೆ ಬಸವಣ್ಣನವರನ್ನ ಜಗಜ್ಯೋತಿ ಅಂತೀವಿ, ಅದಕ್ಕೆ ವಿಶ್ವಗುರು ಬಸವಣ್ಣನವರು ಅಂತೀವಿ. ಪರಿಪೂರ್ಣ ಬಸವಣ್ಣ ಅಂದ್ರೆ ಪರಿಪೂರ್ಣ. ಬಸವಣ್ಣನ ಕಾರ್ಯ ಕೇವಲ ಆಧ್ಯಾತ್ಮಿಕ ಕ್ಷೇತ್ರ ಅಷ್ಟೇ ಅಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರು ಕ್ರಾಂತಿಯನ್ನ ಮಾಡಿದ್ರು. ಸಮಾಜದಲ್ಲಿರುವಂತಹ ಎಲ್ಲ ಲೋಪದೋಷಗಳನ್ನ ಹೋಗಲಾಡಿಸಿದವರು ಅಂದ್ರೆ ಬಸವಣ್ಣನವರು. ಯಾಕೆ ನಾವು ಅನೇಕ ದಾರ್ಶನಿಕರು ಇವತ್ತು ಜಗತ್ತಿನಲ್ಲಿ ಆಗೋಗಿದ್ದಾರೆ, ಅನೇಕ ಹೋರಾಟ ಮಾಡಿದಂತಹ ನಾಯಕರನ್ನ ನಾವು ನೋಡ್ತೀವಿ. ಎಲ್ಲವನ್ನ ನಾವು ನೋಡಿದಾಗ ಅವರೆಲ್ಲರ ಕಾರ್ಯಕ್ಷೇತ್ರ ಕೇವಲ ಒಂದೊಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿತ್ತು. ಆದ್ರೆ ಬಸವಣ್ಣನವರ ವಿಚಾರಗಳನ್ನ ನಾವು ನೋಡಿದಾಗ ಸಾಮಾಜಿಕ ಸಮಾನತೆಯನ್ನ ತರ್ತಾರೆ, ಆರ್ಥಿಕ ಸಮಾನತೆಯನ್ನ ತರ್ತಾರೆ. ಅಲ್ಲಿ ಕಾಯಕ ದಾಸೋಹ ಅನ್ನುವಂತಹ ತತ್ವವನ್ನ ಕೊಟ್ಟು ಸಮಾಜದಲ್ಲಿ ಇರುವಂತಹ ವರ್ಗ ಭೇದವನ್ನ, ಅಂದ್ರೆ ಶ್ರೀಮಂತ ಬಡವ ಅನ್ನುವಂತಹ ವರ್ಗ ಭೇದ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರು ಸಹ ಸತ್ಯಶುದ್ಧವಾದ ಕಾಯಕವನ್ನ ಮಾಡಿದಾಗ ಮಾತ್ರ ಸಮಾಜದಲ್ಲಿ ಏನು ಶ್ರೀಮಂತ ಬಡವ ಅನ್ನುವಂತ ವರ್ಗ ಭೇದ ಹೋಗ್ಲಿಕ್ಕೆ ಸಾಧ್ಯ ಅಂತ. ಅದೇ ರೀತಿಯಾಗಿ ಸಮಾಜದಲ್ಲಿ ಇದ್ದಂತಹ ಹೆಣ್ಣು ಗಂಡು ಅನ್ನುವಂತಹ ಲಿಂಗಭೇದ ಇತ್ತು. ಆ ಲಿಂಗಭೇದ ಏನಿತ್ತು ಅಂದ್ರೆ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಧಾರ್ಮಿಕ ಸಂಸ್ಕಾರ ಇರಲಿಲ್ಲ. ಬಸವಣ್ಣ ಬರುವ ಪೂರ್ವದಲ್ಲಿ ಅವರು ಯಾವುದೇ ರೀತಿಯ ಧಾರ್ಮಿಕ ಸಂಸ್ಕಾರವನ್ನ ಮಾಡುವಂತಿರ್ಲಿಲ್ಲ, ಸ್ವತಃ ಕೈಯಿಂದ ಪೂಜೆ ಮಾಡುವಂತಿರ್ಲಿಲ್ಲ. ಹೆಣ್ಣು ಮಗಳು ಅಂತಂದ್ರೆ ಅವತ್ತಿನ ಕಾಲದಲ್ಲಿ ಏನಿತ್ತು ಅಂದ್ರೆ ಕೇವಲ ಅಡಿಗೆ ಮನೆಗೆ ಹೆರಿಗೆ ಮನೆಗೆ ಮಾತ್ರ ಸೀಮಿತ ಆಗಿದ್ಲು. ಅಡಿಗೆ ಮನೆಗೆ ಹೆರಿಗೆ ಮನೆಗೆ ಮಾತ್ರ ಸೀಮಿತವಾಗಿರುವಂತಹ ಸಂದರ್ಭದಲ್ಲಿ ಬಸವಣ್ಣನವರ ಜನನವಾಗ್ತದೆ. ಬಸವಣ್ಣನ ಜನನವಾಗಿ 8 ವರ್ಷದ ಬಾಲಕನಿರುವಂತಹ ಸಂದರ್ಭದಲ್ಲಿ ಬಸವಣ್ಣನವರಿಗೆ ಉಪನಯನ, ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರುವಂತಹ ಬಸವಣ್ಣನವರಿಗೆ ಉಪನಯನ ಅನ್ನುವಂತ ಸಂಸ್ಕಾರವನ್ನ ಮಾಡಬೇಕು. ಆ ಸಂದರ್ಭದಲ್ಲಿ ಮನೆಯಲ್ಲಿ ಎಲ್ಲ ತಯಾರಿ ನಡೀತಾ ಇರುತ್ತೆ. ಸಂಸ್ಕಾರವನ್ನ ಕೊಡ್ಬೇಕು, ಉಪನಯನ ಸಂಸ್ಕಾರವನ್ನ ದೀಕ್ಷೆಯನ್ನ ಕೊಡ್ಬೇಕು ಅಂತ ತಯಾರಿಯನ್ನ ನಡೆಸ್ತಾ ಇರುವಂತ ಸಂದರ್ಭದಲ್ಲಿ ಬಸವಣ್ಣ 8 ವರ್ಷದ ಬಾಲಕ ಬಸವಣ್ಣ ತಂದೆ ತಾಯಿಗಳನ್ನ, ಮನೆಗೆ ಬಂದಂತ ಹಿರಿಯರನ್ನ, ಗುರುಗಳನ್ನ ಪ್ರಶ್ನೆ ಮಾಡ್ತಾನೆ ಬಸವಣ್ಣ. ನನಗಿಂತಲೂ ಹಿರಿಯಳು ಅಕ್ಕ ನಾಗಮ್ಮ, ಆಕೆಗೆ ಯಾಕೆ ಧಾರ್ಮಿಕ ಸಂಸ್ಕಾರವನ್ನು ಕೊಡುತ್ತಾ ಇಲ್ಲ ಅಂತ. ಆಗ ಆ ಮನೆಯಲ್ಲಿ ಇದ್ದಂತಹ ತಂದೆ ತಾಯಿ ಹಿರಿಯರು ಹೇಳ್ತಾರೆ, ಆಕೆ ಹೆಣ್ಣಿಗೆ ಯಾವುದೇ ರೀತಿಯ ಧಾರ್ಮಿಕ ಸಂಸ್ಕಾರವನ್ನ ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದಾಗ, ಯಾವ ಹೆಣ್ಣಿನಿಂದ ನಾನು ಹುಟ್ಟಿ ಬಂದಿದ್ದೇನೆ ಅಂತಹ ಹೆಣ್ಣಿಗೆ ಈ ಸಮಾಜದಲ್ಲಿ ಸಮಾನತೆ ಇಲ್ಲ, ಯಾವ ಹೆಣ್ಣಿಗೆ ಈ ಸಮಾಜದಲ್ಲಿ ಸಂಸ್ಕಾರ ಕೊಡೋದಿಲ್ಲ, ಧಾರ್ಮಿಕ ಸಮಾನತೆ ಇಲ್ಲ ಅಂದ್ರೆ ಅಂತ ಸಮಾಜ ನನಗೆ ಬೇಕಾಗಿಲ್ಲ ಅಂತೇಳಿ ಅವತ್ತು ಉಪನಯನ ಸಂಸ್ಕಾರವನ್ನ ತಿರಸ್ಕಾರ ಮಾಡಿ ಬಸವಣ್ಣನವರು ಮನೆಯನ್ನ ಬಿಟ್ಟು ಬರ್ತಾರೆ. ಬಸವಣ್ಣನ ಕ್ರಾಂತಿ ಎಲ್ಲಿಂದ ಶುರುವಾಗುತ್ತೆ ಅಂದ್ರೆ ಒಬ್ಬ ಹೆಣ್ಣಿಗೆ ಧಾರ್ಮಿಕ ಸಂಸ್ಕಾರ, ಧಾರ್ಮಿಕ ಸಮಾನತೆ ಇಲ್ಲ ಅಂದ್ರೆ ಅಂತಹ ಸಮಾಜ ನನಗೆ ಬೇಕಾಗಿಲ್ಲ ಅಂತ ಹೇಳಿ ಬಸವಣ್ಣನವರು ಅಲ್ಲಿಂದ ಕ್ರಾಂತಿಯನ್ನು ಶುರು ಮಾಡ್ತಾರೆ. ಫಸ್ಟ್ ಕ್ರಾಂತಿ ಎಲ್ಲಿ ಶುರು ಆಯ್ತು? ಹೆಣ್ಣಿಗೆ ಸಮಾನತೆಯನ್ನು ಕೊಡಬೇಕು, ಹೆಣ್ಣಿಗೆ ಸಂಸ್ಕಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಬಸವಣ್ಣನವರು ಸಮಾನತೆಯ ವಿರುದ್ಧ ಹೋರಾಟ ಮಾಡಿದಂಥವ್ರು. ಸಮಾನತೆಯನ್ನು ಕೊಡಬೇಕು ಅಂತ ಅಲ್ಲಿಂದ ಅವರು ಹೋರಾಟವನ್ನ ಮಾಡಿ 8 ವರ್ಷದ ಬಾಲಕ ಮನೆಯನ್ನ ಬಿಟ್ಟು ಅವರು ಬರ್ತಾರೆ. ನಂತರ ಅವತ್ತಿನ ಸಮಾಜದಲ್ಲಿ ಏನಿತ್ತು ಅಂದ್ರೆ ಕೆಳವರ್ಗದವರಿಗೆ ಯಾವುದೇ ರೀತಿಯ ಧಾರ್ಮಿಕ ಸಂಸ್ಕಾರ ಇರಲಿಲ್ಲ, ಗುಡಿಗುಂಡಾರಗಳಿಗೆ ಪ್ರವೇಶ ಇರಲಿಲ್ಲ, ಅವರು ಯಾವುದೇ ರೀತಿಯ ವೇದ ಉಪನಿಷತ್ತು ಆಗಮಗಳನ್ನ ಓದುವ ಅಂತಿರ್ಲಿಲ್ಲ, ಅಭ್ಯಾಸ ಇರಲಿಲ್ಲ. ಕೇವಲ ಮೇಲ್ವರ್ಗದವರಿಗೆ ಮಾತ್ರ ಆ ಅಭ್ಯಾಸವನ್ನ ಮಾಡುವಂತದ್ದು ಗುರುಕುಲಗಳು ಮಾತ್ರ ಇದ್ದು. ಅಂತಹ ಸಂದರ್ಭದಲ್ಲಿ ಬಸವಣ್ಣನವರು ಕಲ್ಯಾಣದಲ್ಲಿ ಎಂತ ಕ್ರಾಂತಿಯನ್ನು ಮಾಡ್ತಾರೆ ಅಂತ ಅಂದ್ರೆ, ಇವತ್ತೇನು ಇತ್ತೀಚೆಗೆ ನಾವು ವಯಸ್ಕರ ಶಿಕ್ಷಣಗಳನ್ನ ನಾವು ನೋಡ್ತೀವಿ. ವಯಸ್ಕರ ಏನು ಕಲಿದೇ ಇರುವಂತಹ ವಯಸ್ಕರಾದಂತವರಿಗೆ ಸರ್ಕಾರ ಅನೇಕ ಯೋಜನೆಗಳನ್ನ ತಂದು ಅವರಿಗೂ ಸಹ ಪಾಠಶಾಲೆಗಳನ್ನ ತೆಗೆದು ಅವರಿಗೆ ಶಿಕ್ಷಣವನ್ನ ಕೊಡುವಂತಹ ವ್ಯವಸ್ಥೆಯನ್ನ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಆದ್ರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಏನ್ ಕಾರ್ಯವನ್ನ ಮಾಡಿದ್ರು ಅಂದ್ರೆ, ಯಾವ ದಲಿತ ವರ್ಗದವರಿಗೆ, ಅತ್ಯಂತ ಕೆಳವರ್ಗದಿಂದ ಬಂದಂತಹ ಜನರಿಗೆ ಶಿಕ್ಷಣವಿರ್ಲಿಲ್ವೋ ಅವತ್ತಿನ ಕಾಲದಲ್ಲೇ ಬಸವಣ್ಣನವರು ಎಲ್ಲರಿಗೂ ಧಾರ್ಮಿಕ ಸಮಾನತೆಯನ್ನ, ಲಿಂಗದ ಇಷ್ಟಲಿಂಗದ ಮುಖಾಂತರ ನೀವೆಲ್ಲರೂ ಸಮಾನರು ಅನ್ನುವಂತಹ ನಿಟ್ಟಿನಲ್ಲಿ
ಅವರ ಕೈಗೆ ಇಷ್ಟಲಿಂಗವನ್ನ ಕೊಟ್ಟು ಧಾರ್ಮಿಕ ಸಮಾನತೆಯನ್ನ ಕೊಟ್ಟರು. ನಂತರ ಅವರೆಲ್ಲರಿಗೂ ಸಹ ಶಿಕ್ಷಣವನ್ನ ಕೊಟ್ಟರು. ಶಿಕ್ಷಣವನ್ನ ಕೊಟ್ಟಿದ್ಕೆ ಇವತ್ತು ಮಾದಾರ ಚೆನ್ನಯ್ಯನ ವಚನಗಳನ್ನ ನೋಡ್ತೀವಿ. ಕಾಳವ್ಯ ಅತ್ಯಂತ ಕೆಳವರ್ಗದಿಂದ ಬಂದಂತಹ ಕಾಳವ್ಯ ವಚನಗಳನ್ನ ನಾವು ನೋಡ್ತೀವಿ. ಕಸ ಗುಡಿಸುವಂತಹ ಸತ್ಯಕ್ಕ ಅತ್ಯಂತ ಕೆಳವರ್ಗದಿಂದ ಬಂದಂತಹ ದಲಿತ ಮಹಿಳೆ ಸತ್ಯಕ್ಕನ ವಚನಗಳನ್ನ ನಾವು ಓದಲಿಕ್ಕೆ ಸಾಧ್ಯ. ಹೀಗೆ ಅವತ್ತಿನ ಕಾಲದಲ್ಲಿ ಏನು ಅತ್ಯಂತ ಕೆಳವರ್ಗದಿಂದ ಬಂದಂತಹ ದಲಿತರು, ಹಿಂದುಳಿದವರು ಯಾವ ಅಕ್ಷರಾಭ್ಯಾಸವನ್ನ ಮಾಡಿರ್ಲಿಲ್ಲ. ಅಂತಹ ಸಂದರ್ಭದಲ್ಲಿ ಬಸವಣ್ಣನವರು ಅವರೆಲ್ಲರಿಗೂ ಸಹ ಶಿಕ್ಷಣವನ್ನ ಕೊಟ್ಟು ಅಲ್ಲಿ ಅಕ್ಷರಾಭ್ಯಾಸವನ್ನ ಕಲಿಸಿದ್ರು. ಶಿಕ್ಷಣ ಕ್ರಾಂತಿಯನ್ನು ಸಹ ಅವತ್ತು ಮಾಡಿದ್ರು. ಅದಕ್ಕೆ ಏನು ಅತ್ಯಂತ ಕೆಳವರ್ಗದಿಂದ ಬಂದಂತಹ 33 ಜನ ಮಹಿಳೆಯರು ಇವತ್ತು ಸಹ ಕೆಲವೊಂದು ಹಳ್ಳಿಗಳಲ್ಲಿ ನಾವು ನೋಡ್ತೀವಿ. ಏನು ಹೆಣ್ಣು ಮಕ್ಕಳು ಒಂದು ಆ ಊರಿನಲ್ಲಿ ಎಷ್ಟು ಒಂದು 5ನೇ ತರಗತಿನೋ 10ನೇ ತರಗತಿ ಇತ್ತು ಅಂದ್ರೆ ಅಲ್ಲಿ ತನಕ ಕಳಿಸ್ತಾರೆ, ಮತ್ತೆ ಹೊರಗೆ ಕಳಿಸೋದೇ ಇಲ್ಲ. ಯಾಕೆಂದ್ರೆ ಹೆಣ್ಮಕ್ಳಪ್ಪ ನಾವು ಕಳಿಸೋದಿಲ್ಲಪ್ಪ ಅಂತ ಹೊರಗೆ ಕಳಿಸ್ಲಿಕ್ಕೆ ಅಂಜುತ್ತಾರೆ. ಇವತ್ತೇ ಈ ಸಂದರ್ಭ ಇರುವಾಗ 12ನೇ ಶತಮಾನದಲ್ಲಿ ಹಿಂದುಳಿದವರ, ದಲಿತರ, ಮಹಿಳೆಯರ ಸ್ಥಿತಿಗತಿ ಏನಾಗಿತ್ತು ವಿಚಾರ ಮಾಡಿ. ಅಂತಹ ಸಂದರ್ಭದಲ್ಲಿ ದಲಿತರಿಗೆ, ಹಿಂದುಳಿದವರಿಗೆ, ಎಲ್ಲರಿಗೂ, ಮಹಿಳೆಯರಿಗೆ ಎಲ್ಲರಿಗೂ ಸಹ ಶಾಲೆಯನ್ನ ತೆರೆದು ಅಲ್ಲಿ ಶಿಕ್ಷಣವನ್ನ ಕೊಟ್ಟು ಅವರು ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂದ್ರೆ ಇವತ್ತು ಅವರು ವಚನಗಳನ್ನ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ, ವಚನಗಳನ್ನ ಪಠಣ ಮಾಡ್ತಾ ಇದ್ದೀವಿ. ಅವರು ವಚನಗಳನ್ನ ಅರ್ಥೈಸ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಇಲ್ಲ. ಇವತ್ತು ವಚನಗಳನ್ನ PhD ಮಾಡಿದವರು ಆ ವಚನಗಳನ್ನ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅರ್ಥಪೂರ್ಣವಾಗಿರುವಂತಹ, ಅನುಭವಪೂರ್ಣವಾಗಿರುವಂತಹ ವಚನಗಳನ್ನ ಇವತ್ತು ಶರಣೆಯರು, ಶರಣ ವಚನಗಳನ್ನ ನಮಗೆ ಮಾರ್ಗದರ್ಶಕವಾಗಿ ಬಿಟ್ಟೋಗಿದ್ದಾರೆ. ಅಂತಹ ಕ್ರಾಂತಿಯನ್ನ ಬಸವಣ್ಣನವರು ಮಾಡಿದ್ರು. ಪ್ರತಿಯೊಂದು ಕ್ಷೇತ್ರದಲ್ಲಿ ಕೇವಲ ಆಧ್ಯಾತ್ಮ ಅಲ್ಲ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಎಲ್ಲ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿದಂತವರು. ಆ ನಿಟ್ಟಿನಲ್ಲಿ ಏನೋ ಉಣಕಲಿಸಿದ ಬಸವ, ಉಣಕಲಿಸಿದ ಬಸವ, ಉಣುವುದನ್ನ ಪ್ರತಿಯೊಂದನ್ನು ಕಲಿಸ್ಕೊಡ್ತಾರೆ ಬಸವಣ್ಣನವರು. ಅದಕ್ಕೆ ಲಿಂಗಾಯತ ಮನೆಗಳಲ್ಲಿ ಪ್ರಸಾದವನ್ನ ಮಾಡ್ತಾ ಇರ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಪ್ರಸಾದವನ್ನ ಮಾಡಬೇಕು ಅನ್ನುವಂಥದ್ದು. ಸಾಮಾನ್ಯವಾಗಿ ಲಿಂಗಾಯತ ಮನೆಗಳಲ್ಲಿ ಪ್ರಸಾದ ಯಾವ ರೀತಿಯಾಗಿ ಮಾಡ್ತಾರೆ ಅಂದ್ರೆ ಬಹುಶಃ ನಿಮಗೆಲ್ಲ ಗೊತ್ತಿರ್ಬೇಕು. 3 ಕಾಲಿನ ಅಡ್ಡಣಿಗೆಗಳಿರ್ತಾವ, ಅದನ್ನ ಇಟ್ಕೊಂಡೇ ಪ್ರಸಾದವನ್ನ ಮಾಡಬೇಕು. ಇಲ್ಲ ಒಂದು ಮಣೆಯನ್ನ ಇಟ್ಕೊಂಡು ಪ್ರಸಾದವನ್ನ ಮಾಡಬೇಕು. ಯಾಕೆ ಅಂದ್ರೆ ಪವಿತ್ರವಾಗಿರುವಂತ, ಶಾಂತವಾಗಿರುವ ಸ್ಥಳದಲ್ಲಿ ಒಂದು ಪ್ರಸಾದ ಮಾಡಬೇಕು. ಯಾಕೆ ಅಡ್ಡಣಿಗೆಯನ್ನ ಅಥವಾ ಮಣೆಯನ್ನ ಇಟ್ಕೊಂಡು ಪ್ರಸಾದ ಮಾಡ್ತೀವಿ ಅಂದ್ರೆ ಆದಷ್ಟು ಎತ್ತರದ ಜಾಗದಲ್ಲಿ ಅದನ್ನ ಇಟ್ಕೊಂಡು ಮುಂದೆ ಇಟ್ಕೊಂಡು ಪ್ರಸಾದ ಮಾಡಬೇಕು. ಯಾಕೆಂದ್ರೆ ಪ್ರಸಾದ ಮಾಡುವಂತ ಸಂದರ್ಭದಲ್ಲಿ ಪ್ರತಿಯೊಂದು ತುತ್ತು ಸಹ ಲಿಂಗಕ್ಕೆ ಅರ್ಪಿತವಾಗಿ ಅದು ನಾವು ಸೇವನೆಯನ್ನ ಮಾಡ್ತೀವಿ. ಪ್ರತಿಯೊಂದು ತುತ್ತು ಲಿಂಗಕ್ಕೆ ಅರ್ಪಿತವಾಗ್ತದೆ ಅಂದಾಗ ಅದು ಪ್ರಸಾದವಾಗ್ತದೆ. ಆ ನಿಟ್ಟಿನಲ್ಲಿ ಏನು ಎತ್ತರವಾದ ಜಾಗದಲ್ಲಿ ಪ್ರಸಾದವನ್ನ ಇಟ್ಕೊಂಡು ಸೇವನೆ ಮಾಡಬೇಕು ಅನ್ನುವಂಥದ್ದು. ಮತ್ತೊಂದು ಏನು ಪ್ರಸಾದವನ್ನ ಮಾಡುವಾಗ ಕೆಳಗೆ ನಾವು ಇಟ್ಕೊಂಡು ಪ್ರಸಾದ ಮಾಡಿದ್ವಿ ಅಂದ್ರೆ ಧೂಳು ಆ ಪ್ರಸಾದ ಒಳಗೆ ಒಂದು ಬೀಳುವಂತಹ ಒಂದು ಚಾನ್ಸಸ್ ಇರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಎತ್ತರವಾದ ಸ್ಥಳದಲ್ಲಿ ಇಟ್ಕೊಂಡು ಪ್ರಸಾದವನ್ನ ಮಾಡಬೇಕು ಅನ್ನುವಂಥದ್ದು. ಹೀಗೆ ಬಹಳ ಎಚ್ಚರಿಕೆಯಿಂದ ಪ್ರಸಾದವನ್ನ ಮಾಡಿ ಪ್ರಸನ್ನತೆಯನ್ನ, ಪರಿಶುದ್ಧತೆಯನ್ನ ಪಡ್ಕೊಂಡಾಗ ಆತ ಪ್ರಸಾದಿ ಎನಿಸ್ಕೊಳ್ತಾನೆ ಎನ್ನುವಂಥದ್ದು. ಇದು ಪ್ರಸಾದಿ ಸ್ಥಳದಲ್ಲಿ ಆತನಿಗೆ ಇರಬೇಕಾದಂತ ಒಂದಷ್ಟು ಗುಣಲಕ್ಷಣಗಳು ಅನ್ನುವಂಥದ್ದು. ಆತನಲ್ಲಿ ಈಗ ಯಾವುದೇ ರೀತಿಯ ವಿಕಾರಗಳಿಲ್ಲ. ಎಲ್ಲವನ್ನು ಸಹ ತಾನು ತನ್ನದು ಅನ್ನುವಂಥದ್ದು ಯಾವುದೂ ಇಲ್ಲದೆ, ಅಹಂಕಾರ ಅನ್ನುವಂಥದ್ದಿಲ್ಲದೆ ನಿರಹಂಕಾರ ಹಸ್ತದಿಂದ ಎಲ್ಲವನ್ನು ಸಹ ಲಿಂಗಕ್ಕೆ ಅರ್ಪಿಸಿ ಲಿಂಗ ಭೋಗೋಪಭೋಗಿಯಾಗಿದ್ದಾನೆ. ಆತ ಅಂಗ ಭೋಗೋಪಭೋಗಿ ಅಲ್ಲ. ಅಂಗದಿಂದ ಯಾವುದನ್ನು ಸಹ ಆತ ತೆಗೆದುಕೊಳ್ಳೋನಲ್ಲ. ಅಂಗ ಭೋಗೋಪಭೋಗಿ ಇಲ್ಲ. ಆತ ಮನಸ್ಸು ವಿಕೃತ ಇಲ್ಲ, ವಿಕಾರ ಇಲ್ಲ. ಲಿಂಗ ಭೋಗೋಪಭೋಗಿ ಎನಿಸ್ಕೊಂಡಂತವನು ಪ್ರಸಾದಿ ಆಗ್ತಾನೆ ಎನ್ನುವಂಥದ್ದು. ಇನ್ನ ಪ್ರಸಾದಿ ಸ್ಥಳದಿಂದ ಆತ ಮುಂದೆ ಯಾವ ಸ್ಥಳಕ್ಕೆ ಬರ್ತಾನೆ ಅಂತಂದ್ರೆ ಪ್ರಾಣಲಿಂಗಿ ಸ್ಥಳಕ್ಕೆ ಬರ್ತಾ ಇದ್ದಾನೆ. ಏನು ಪ್ರಾಣಲಿಂಗಿ ಸ್ಥಳ ಅನ್ನುವಂಥದ್ದು? ಈಗಾಗ್ಲೇ ಪ್ರಸಾದಿ ಸ್ಥಳದಲ್ಲಿ ತನು, ಮನ, ಭಾವ, ಕರ್ಣೇಂದ್ರಿಯಗಳೆಲ್ಲವನ್ನು ಸಹ ಲಿಂಗ ಪ್ರಸಾದದಿಂದ ಆತ ಶುದ್ಧಗೊಳಿಸ್ಕೊಂಡಿದ್ದಾನೆ. ಶುದ್ಧಗೊಳಿಸ್ಕೊಂಡಿರುವಂತಹ ಆತ ಪ್ರಸನ್ನನಾಗಿದ್ದಾನೆ, ಪ್ರಸಾದಿಯಾಗಿದ್ದಾನೆ. ತಾನು ತನ್ನದು ಎಲ್ಲವನ್ನು ಸಹ ಲಿಂಗಕ್ಕೆ ಅರ್ಪಿಸಿ ಲಿಂಗ ಭೋಗೋಪಭೋಗಿಯಾಗಿದ್ದಾನೆ.
ಆತನನ್ನ ಏನಂತ ಕರಿತಾ ಇದ್ದೇವೆ? ಆತ ಪ್ರಸಾದ್ ಎನಿಸ್ತಾ ಇದ್ದೇನೆ. ಆ ಪ್ರಸಾದ್ ಈಗ ಪ್ರಾಣಲಿಂಗಿ ಸ್ಥಳಕ್ಕೆ ಯೋಗ್ಯನಾಗಿದ್ದಾನೆ. ಪ್ರಾಣಲಿಂಗಿ ಸ್ಥಳಕ್ಕೆ ಯೋಗ್ಯನಾಗಿದ್ದಾನೆ ಅಂದ್ರೆ ಯಾವುದೇ ರೀತಿಯ ವಿಕಾರ ಇಲ್ಲದೆ ಇರುವಂತಹ ಪರಿಶುದ್ಧ ಮನಸ್ಸನ್ನ ಹೊಂದಿರುವಂತವನು ಇಲ್ಲಿ ಪ್ರಸಾದ್ ಪ್ರಾಣಲಿಂಗಿ ಸ್ಥಳದಲ್ಲಿ ಏನಾಗ್ತಾನೆ ಅಂದ್ರೆ ಒಳ್ಳೆಯ ಶಿವಯೋಗ ಸಾಧನೆಯನ್ನ ಮಾಡ್ಲಿಕ್ಕೆ ಯೋಗ್ಯ ಸಾಧಕನಾಗ್ತಾನೆ ಎನ್ನುವಂಥದ್ದು. ಪ್ರಾಣಲಿಂಗಿ ಸ್ಥಳದಲ್ಲಿ ನಮಗೆ ಏನನ್ನ ಮಾರ್ಗದರ್ಶನ ಮಾಡ್ತಾರೆ ಅಂದ್ರೆ ಶಿವಯೋಗ ಆಸಕ್ತಿ ಇರುವಂತಹ ಸಾಧಕ ಯಾವ ರೀತಿಯಾಗಿ ತನ್ನ ಒಳಗೆ ಇರುವಂತಹ ಪರಶಿವ ತತ್ವವನ್ನ, ತನ್ನ ಒಳಗೆ ಇರುವಂತಹ ಪರಮಾತ್ಮನ ಚೈತನ್ಯವನ್ನ ಯಾವ ರೀತಿಯಾಗಿ ತನ್ನೊಳಗೆ ಅದನ್ನ ಸ್ವಸ್ವರೂಪವನ್ನ ತಿಳ್ಕೊಳ್ಬೇಕು, ಅರಿಬೇಕು, ಜಾಗೃತಗೊಳಿಸ್ಕೊಳ್ಬೇಕು ಅನ್ನುವಂಥದ್ದನ್ನ ಅಲ್ಲಿ ಪ್ರಾಣಲಿಂಗಿ ಸ್ಥಳ ಅಂತ ಕರೀತಾರೆ. ಅದಕ್ಕೆ ಶಿವಯೋಗ ಸಾಧಕ ಯಾವ ರೀತಿಯಾಗಿ ತನ್ನೊಳಗಿರುವಂತಹ ಪರಮಾತ್ಮನನ್ನ ಅರ್ಚನೆ ಮಾಡಬೇಕು ಅಂತ ಮಾರ್ಗದರ್ಶನ ಮಾಡುವಂತ ಸ್ಥಳ ಏನಿದೆಯಲ್ಲ ಅದಕ್ಕೆ ಪ್ರಾಣಲಿಂಗಿ ಸ್ಥಳ ಅನ್ನುವಂತ ಮಾತನ್ನ ಶರಣರು ಹೇಳ್ತಾ ಇದ್ದಾರೆ. ಭಕ್ತ ಸ್ಥಳ ಮತ್ತೆ ಮಹೇಶ ಸ್ಥಳ, ಪ್ರಸಾದಿ ಸ್ಥಳದಲ್ಲಿ ಆತ ಒಳ್ಳೆಯ ಆಚಾರವನ್ನ ಅಂದ್ರೆ ಸತ್ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ. ಆ ಸತ್ಕಾರ್ಯಗಳನ್ನ ಮಾಡ್ಲಿಕ್ಕೆ ಒಳ್ಳೆಯ ಅರಿವು, ಒಳ್ಳೆಯ ಜ್ಞಾನ ಮಹೇಶ ಸ್ಥಳದಲ್ಲಿ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಆತ ಶ್ರದ್ಧಾ ಭಕ್ತಿಯಿಂದ, ನಿಷ್ಠಾ ಭಕ್ತಿಯಿಂದ, ಬಹಳ ಎಚ್ಚರಿಕೆಯಿಂದ ಎಲ್ಲವನ್ನ ಪರಿಪೂರ್ಣಗೊಳಿಸಿಕೊಂಡು ಆತ ಪ್ರಸನ್ನನಾಗಿ ಪರಿಶುದ್ಧನಾಗಿದ್ದಾನೆ. ಯಾವುದೇ ಕಾರ್ಯವನ್ನು ನಾವು ಮಾಡಬೇಕಾದ್ರೆ ಬದುಕಿನಲ್ಲಿ ಬಹಳ ಎಚ್ಚರಿಕೆ ಬೇಕಾಗ್ತದೆ. ಎಚ್ಚರಿಕೆಯನ್ನ ಮಾಡಿದಾಗ ಅಲ್ಲಿ ನಮಗೆ ಅನುಭವ ಅನ್ನುವಂಥದ್ದು ಸಿಗ್ತದೆ. ಆ ನಿಟ್ಟಿನಲ್ಲಿ ಒಬ್ಬ ಚಿತ್ರಕಾರ ಚಿತ್ರವನ್ನ ಬರಿಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಚಿತ್ರವನ್ನ ಬರಿತಾನೆ. ಅವಧಾನದಿಂದ, ಸಾವಧಾನದಿಂದ ಚಿತ್ರವನ್ನ ಬರೆದಾಗ ಅಲ್ಲಿ ಒಂದು ಸುಂದರವಾದ ಚಿತ್ರ ಮೂಡಲಿಕ್ಕೆ ಸಾಧ್ಯ. ಅಂದಾಗ ಅಲ್ಲಿ ಆತನಿಗೆ ಅನುಭವ ಆಗ್ತದೆ. ಒಂದು ಪುಸ್ತಕವನ್ನ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಅಂದಾಗ ಅಲ್ಲಿಯೂ ಸಹ ನಾವು ಬಹಳ ಎಚ್ಚರಿಕೆಯಿಂದ ಅಧ್ಯಯನವನ್ನ ಮಾಡಬೇಕು. ಪುಸ್ತಕವನ್ನ ಓದಬೇಕಾದ್ರೆ ಎಚ್ಚರಿಕೆಯಿಂದ ನಾವು ಅಧ್ಯಯನವನ್ನ ಮಾಡಿದಾಗ ಅದರ ಅಂತರಾಳವನ್ನ ನಾವು ತಿಳಿಲಿಕ್ಕೆ ಸಾಧ್ಯವಾಗ್ತದೆ. ಆಗ ನಮಗೆ ಅನುಭವ ಸಿಗ್ತದೆ. ಹಾಗೆ ಪ್ರಸಾದಿ ಸ್ಥಳದಲ್ಲಿ ಆತ ಎಚ್ಚರಿಕೆಯಿಂದ ಎಲ್ಲವನ್ನ ಲಿಂಗಕ್ಕೆ ಅರ್ಪಣೆ ಮಾಡಿ ಅವನು ತೆಗೆದುಕೊಂಡಿದ್ದಾನೆ. ಅಂದಾಗ ಮುಂದೆ ಅವನು ಲಿಂಗಾರ್ಚನೆಯನ್ನ, ಶಿವಯೋಗವನ್ನ ಮಾಡ್ತಾ ಇರುವಾಗ ಅಲ್ಲಿ ಆತನಿಗೆ ಅನುಭವ ಆಗ್ತದೆ. ಯಾರು ಲಿಂಗಾರ್ಚನೆಯನ್ನ ಮಾಡ್ತಾ ಪರಮಾನಂದ ಅನುಭವವನ್ನ ಪಡಿತಾನೆ, ವಿಶೇಷವಾಗಿರುವಂತಹ ಅನುಭವವನ್ನ ಪಡಿತಾ ಹೋಗ್ತಾನೋ ಆತನಿಗೆ ನಾವು ಅನುಭಾವಿ ಅಂತ ಕರಿತೀವಿ. ಇಲ್ಲಿ ಆತ ಪ್ರಾಣಲಿಂಗಿ ಸ್ಥಳದಲ್ಲಿ ಯಾವ ರೀತಿಯಾಗಿ ಶಿವಯೋಗವನ್ನ ಮಾಡಬೇಕು, ಅಲ್ಲಿ ಆತನಿಗೆ ಪ್ರಾಣಲಿಂಗಿಗೆ ಯಾವುದು ಲಿಂಗವಾಗಿರ್ತದೆ ಅಂದ್ರೆ ಜಂಗಮವೇ ಲಿಂಗವಾಗಿರ್ತದೆ ಎನ್ನುವಂಥದ್ದು. ಜಂಗಮ ಅಂದ್ರೆ ಅಂತರಂಗದ ಅನುಭವ. ಅಂತರಂಗದಿಂದ ಅನುಭವ ಬರ್ತದಲ್ಲ, ಅದು ಪರ್ಫೆಕ್ಟ್ ಆಗಿರುವಂತದ್ದು. ಯಾವುದೇ ಕೆಲಸ ಮಾಡಬೇಕಾದ್ರೆ ನಮ್ಗೆ ಅನುಭವ ಬೇಕಾಗ್ತದೆ. ಅನುಭವ ತಪ್ಪು, ಅನೇಕ ತಪ್ಪುಗಳನ್ನ ಮಾಡಿ 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 ಒಂದು ಅನುಭವವನ್ನ ಪಡೆದಾಗ ಅಲ್ಲಿ ಏನೋ ಒಂದು ಜ್ಞಾನ ಸಿಗ್ತದೆ, ಇದನ್ನ ಹೀಗೆ ಮಾಡ್ಬೇಕು ಅನ್ನುವಂಥದ್ದು. ಹಾಗೆ ಇಲ್ಲಿ ಪ್ರಾಣಲಿಂಗಿಗೆ ಏನಾಗ್ತದೆ ಅಂದ್ರೆ ಏನು, ಭಕ್ತ ಸ್ಥಳದಲ್ಲಿ ಆಚಾರವನ್ನ ಮಾಡಿದ್ದಾನೆ, ಮಹೇಶ ಸ್ಥಳದಲ್ಲಿ ಆತ ಜ್ಞಾನವನ್ನ ಪಡ್ಕೊಂಡಿದ್ದಾನೆ, ಪ್ರಸಾದಿ ಸ್ಥಳದಲ್ಲಿ ಎಲ್ಲವನ್ನು ಲಿಂಗಕ್ಕೆ ಅರ್ಪಣೆ ಮಾಡಿದಾಗ ಆತ ಪ್ರಾಣಲಿಂಗಿ ಸ್ಥಳದಲ್ಲಿ ಒಳ್ಳೆಯ ಅನುಭವವನ್ನ ಪಡಿತಾ ಹೋಗ್ತಾನೆ, ಒಳ್ಳೆಯ ಅನುಭವವನ್ನ ಪಡಿತಾ ಹೋಗ್ತಾನೆ. ಎಂತಹ ಅನುಭವವನ್ನ ಪಡಿತಾನೆ ಅಂತಂದ್ರೆ ಏನು, ಲಿಂಗಾರ್ಚನೆಯನ್ನ ಮಾಡಬೇಕಾದ್ರೆ ಅನೇಕ ಅನುಭವಗಳು. ಆ ಪರಶಿವ ತತ್ವವನ್ನ ನಮ್ಮೊಳಗೆ ಕಂಡುಕೊಳ್ಳೋದು, ಹೊರಗೆ ನೋಡೋದಂತದಲ್ಲ. ಗುಡಿಗುಂಡಾರಗಳಲ್ಲಿ ಪರಮಾತ್ಮ ಇಲ್ಲ, ನಮ್ಮೊಳಗೆ ಆ ಚೈತನ್ಯ ಇದೆಯಲ್ಲ, ನಮ್ಮೊಳಗೆ ಇರುವಂತಹ ಚೈತನ್ಯವನ್ನ ನಾವು ಕಂಡುಕೊಳ್ಬೇಕಾದ್ರೆ ಬಹಳ ವಿಶೇಷವಾಗಿರುವಂತಹ, ಸರಳವಾಗಿರುವಂತಹ ಪೂಜಾ ವಿಧಾನವನ್ನ ಹೇಳ್ಕೊಡ್ತಾರೆ ಶರಣರು. ಹೊರಗಿನ ಪೂಜೆಯನ್ನ ಮಾಡಬೇಕಾದ್ರೆ ಬಹಳಷ್ಟು ಸಾಮಗ್ರಿಗಳನ್ನ ನಾವು ಇಟ್ಕೊಂಡು ಪೂಜೆಯನ್ನ ಮಾಡ್ತೀವಿ. ಆದ್ರೆ ಶರಣರ ಇದರಲ್ಲಿ ಹೊರಗಿನ ಸಾಮಗ್ರಿಗಳ ಅವಶ್ಯಕತೆ ಇಲ್ಲ. ಯಾವ ರೀತಿಯಾಗಿ ನನ್ನೊಳಗಿರುವಂತಹ ಅಂತಃಕರಣಗಳನ್ನ, ನನ್ನೊಳಗಿರುವಂತಹ ಅವಗುಣಗಳನ್ನೇ ಲಿಂಗಕ್ಕೆ ಅರ್ಪಣೆ ಮಾಡಿ ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಪ್ರಾಣಲಿಂಗಿಯ ಸ್ಥಳ ಹೇಗಿರ್ತದೆ ಅಂತಂದ್ರೆ, ಆತನ ಸ್ಥಿತಿ ಹೇಗಿರ್ತದೆ ಅಂದ್ರೆ, ಈಗ ಆತನಿಗೆ ಯಾವುದೇ ಭೌತಿಕ ವಸ್ತುಗಳು ಪ್ರಾಣ ಆಗಿರೋದಿಲ್ಲ.
ಆತನಿಗೆ ಯಾವುದು ಪ್ರಾಣ ಆಗಿರ್ತದೆ ಅಂದ್ರೆ ಲಿಂಗವೇ ಪ್ರಾಣವಾಗಿರ್ತದೆ. ಭೌತಿಕ ವಸ್ತುಗಳು ಏನು ಹೆಣ್ಣೆ ಪ್ರಾಣವಲ್ಲ, ಮಣ್ಣು ಪ್ರಾಣವಲ್ಲ, ಹೊನ್ನು ಪ್ರಾಣವಲ್ಲ, ಅಥವಾ ಅಧಿಕಾರ, ಕೀರ್ತಿ, ವಾರ್ತೆ ಇವ್ಯಾವು ಸಹ ಪ್ರಾಣ ಆಗಿರೋದಿಲ್ಲ. ಪ್ರಾಣಲಿಂಗಿ ಸ್ಥಳದಲ್ಲಿ ಆತನಿಗೆ ಏನು ಜ್ಞಾನ ಬಂದಿದೆ ಅಂದ್ರೆ ನಾನು ಇದು ಯಾವುದು ಅಲ್ಲ, ಇವ್ಯಾವು ನನ್ನವಲ್ಲ, ನಾನು ಏನಿದ್ದೇನೆ ಅಂದ್ರೆ ನಾನು ಆ ಪರಶಿವನ ಸ್ವರೂಪವೇ ನಾನಿದ್ದೇನೆ ಅಂದಾಗ ನಾನು ಏನು ವಾಯುಪ್ರಾಣಿಯಲ್ಲ. ನಾವು ವಾಯುಪ್ರಾಣಿಯಾದಾಗ ಎಲ್ಲ ವಸ್ತುಗಳೇ ನಮ್ಮ ಪ್ರಾಣ ಆಗಿರ್ತದೆ, ಭೌತಿಕ ವಸ್ತುಗಳೇ ಪ್ರಾಣ ಆಗಿರ್ತದೆ. ಪ್ರಾಣಲಿಂಗಿ ಸ್ಥಳಕ್ಕೆ ಬಂದಾಗ ಏನಾಗಿರ್ತಾನೆ ಅಂದ್ರೆ ವಾಯು ಪ್ರಾಣವನ್ನ ಕಳೆದುಕೊಂಡು ಆತ ಏನಾಗಿರ್ತಾನೆ, ಲಿಂಗ ಪ್ರಾಣಿಯಾಗಿರ್ತಾನೆ. ಲಿಂಗವೇ ಆತನಿಗೆ ಪ್ರಾಣವಾಗಿರ್ತದೆ. ಅಂತಹ ಲಿಂಗ ಪ್ರಾಣಿಯಾದಂತಹ ಸಾಧಕ ಯಾವ ರೀತಿಯಾಗಿ ಆತ ಲಿಂಗವನ್ನ ಅರ್ಚನೆ ಮಾಡ್ತಾನೆ, ಲಿಂಗವನ್ನ ಪೂಜೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಏನು, ಆತನ ಪೂಜೆ ಯಾವ ರೀತಿಯಾಗಿರ್ತದೆ ಅಂದ್ರೆ ಆತ ಯಾವುದೇ ರೀತಿಯ ಕಾಯದ ಕಳವಳವನ್ನ ಕೂಡದೆ, ಕಾಯದ ಕಳವಳಕ್ಕೆ ಆತ ಒಳಪಡೋದಿಲ್ಲ. ಅದು ಬೇಕು ಇದು ಬೇಕು, ಈ ಕಾಯಕ್ಕೆ ಅದು ಬೇಕು ಇದು ಬೇಕು ಅನ್ನುವಂತ ಕಳವಳ ಆತನಲ್ಲಿ ಇರೋದಿಲ್ಲ. ಆತ ಎಲ್ಲ ವ್ಯಸನಗಳನ್ನ ಆತ ನಿಗ್ರಹಿಸಿಕೊಂಡಿರ್ತಾನೆ. ಆತನ ಒಳಗೆ ಯಾವುದೇ ರೀತಿಯ ವ್ಯಸನಗಳು ಇರೋದಿಲ್ಲ ಅನ್ನುವಂತಹ ಮಾತನ್ನ ಶರಣರು ಹೇಳ್ತಾರೆ. ನಮ್ಮ ಒಳಗೆ ಸಪ್ತ ವ್ಯಸನಗಳು ಅಂತ ಇರ್ತದೆ. ಆ ಸಪ್ತ ವ್ಯಸನಗಳನ್ನ ನೀಗಿರ್ಬೇಕು. ಲಿಂಗಾರ್ಚನೆಯನ್ನ ಮಾಡ್ಬೇಕಾದ್ರೆ ಸಾಧಕನಾದಂತವನು ಶಿವಯೋಗವ ಸಾಧನೆಯಲ್ಲಿ ತಲ್ಲಿನಾಗಬೇಕಾದ್ರೆ ಸಪ್ತ ವ್ಯಸನಗಳನ್ನ ಆತ ಕಳ್ಕೊಂಡೋಗಿರ್ಬೇಕಾಗ್ತದೆ. ಯಾವುದು ಸಪ್ತ ವ್ಯಸನಗಳು ಅಂತ ಅಂದಾಗ ಏನು, ತನು ವ್ಯಸನ, ಮನ ವ್ಯಸನ, ಧನ ವ್ಯಸನ, ರಾಜ್ಯ ವ್ಯಸನ, ವಿಶ್ವ ವ್ಯಸನ, ಉತ್ಸಾಹ ವ್ಯಸನ, ಸೇವಕ ವ್ಯಸನ ಅಂತ ಹೇಳ್ತಾರೆ. ಹೀಗೆ 7 ವ್ಯಸನಗಳು ನಮ್ಮನ್ನ ದುರ್ಮಾರ್ಗಕ್ಕೆ ಕರೆದುಕೊಂಡು ಹೋಗ್ತಾ ಇರ್ತದೆ. ಅದಕ್ಕೆ ದುರ್ವ್ಯಸನಿ ದುರಾಚಾರಿ ಎಂದೆನಿಸದಿರಯ್ಯ ಅನ್ನುವಂತ ಮಾತನ್ನ ಶರಣರು ಹೇಳ್ತಾರೆ. ದುರ್ವ್ಯಸನಿ ದುರಾಚಾರಿಗಳಾದ್ವಿ ಅಂತಂದ್ರೆ ಲಿಂಗದ ಕಡೆಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಲಿಂಗ ಪ್ರಾಣಿಗಳಾಗಲಿಕ್ಕೆ ಸಾಧ್ಯವಿಲ್ಲ. ಅವ್ರು ಏನಾಗ್ತಾರೆ ಅಂದ್ರೆ ವಾಯು ಪ್ರಾಣಿಗಳಾಗ್ತಾರೆ. ಅದಕ್ಕೆ ಸಪ್ತ ವ್ಯಸನಗಳು ನಮ್ಮೊಳಗೆ ಇರಬಾರ್ದು ಅನ್ನುವಂಥದ್ದು. ಏನು ಸಪ್ತ ವ್ಯಸನಗಳು? ಮೊದಲನೆಯದು ತನು ವ್ಯಸನ ಅನ್ನುವಂಥದ್ದು. ಎಲ್ಲರೊಳಗೂ ತನು ವ್ಯಸನ ಇರ್ತದೆ. ಏನು ತನು ವ್ಯಸನ ಅಂತಂದ್ರೆ ಒಳ್ಳೊಳ್ಳೆ ಬಟ್ಟೆ ಉಡ್ಬೇಕು, ರೇಷ್ಮೆ ಸೀರೆ ಉಡ್ಬೇಕು ಅನ್ನುವಂಥದ್ದು, ಒಳ್ಳೊಳ್ಳೆ ಬಂಗಾರವನ್ನ ಉಟ್ಕೋಬೇಕು ಅನ್ನುವಂಥದ್ದು. ಈ ರೀತಿಯ ಒಂದು ವ್ಯಸನ ನಮ್ಮೊಳಗೆ ಇರ್ತದೆ. ಇದು ಲಿಂಗ ಪೂಜೆಯ ಸಾಧಕರಿಗೆ ಇರಬಾರ್ದು ಅಂತ ಹೇಳ್ತಾರೆ. ಈ ವ್ಯಸನವನ್ನ ನಾವು ಕಳ್ಕೊಳ್ಬೇಕು, ಬಹಳ ಸರಳವಾಗಿ ಇರಬೇಕು ಅನ್ನುವಂಥದ್ದು. ಅದಕ್ಕೆ ಶರಣರು ಏನ್ ಹೇಳಿದ್ರು, ಉಡ ಕಲಿಸಿದ ಬಸವ, ಬಹಳ ಶರಣನಾದಂಥವನು, ಸಾಧಕನಾದಂಥವನು ಈ ರೀತಿಯ ವ್ಯಸನಗಳಿಗೆ ಒಳಗಾಗದಂತೆ ಬಹಳಷ್ಟು ಸರಳವಾದ ಜೀವನವನ್ನ ಮಾಡಬೇಕು ಅಂತ. ಆಮೇಲೆ ಮತ್ತೊಂದನ್ನು ಹೇಳ್ತಾರೆ, ರೇಷ್ಮೆ ಬಟ್ಟೆಯನ್ನ, ರೇಷ್ಮೆ ವಸ್ತ್ರವನ್ನ ಲಿಂಗಾಯತರು ಧರಿಸಬಾರ್ದು ಅನ್ನುವಂತ ಮಾತು ಸಹ ಇದೆ. ಯಾಕೆ ಅಂದ್ರೆ ದಯವಿಲ್ಲದ ಧರ್ಮದಾವುದಯ್ಯ, ದಯವಿಬೇಕು ಸಕಲ ಪ್ರಾಣಿಗಳಲ್ಲಿ ಅನ್ನುವಂತ ಮಾತಿನಂತೆ ಅದನ್ನ ತೆಗೆದುಕೊಂಡಾಗ ರೇಷ್ಮೆ ಸೀರೆ ಯಾವುದರಿಂದ ತಯಾರಾಗ್ತದೆ ಅಂತ ಅಂದ್ರೆ ಏನು, ರೇಷ್ಮೆ ಹುಳುಗಳನ್ನ ಕೊಂದು ಅದರಿಂದ ಬರುವಂತಹ ರಸದಿಂದ ರೇಷ್ಮೆ ಸೀರೆಗಳನ್ನ, ರೇಷ್ಮೆ ವಸ್ತ್ರಗಳನ್ನ ತಯಾರು ಮಾಡ್ತಾರೆ. ಹಾಗಾಗಿ ನಮ್ಮ ಧರ್ಮದ ಮೂಲ ಯಾವುದು? ದಯೆ ಎನ್ನುವಂಥದ್ದು. ದಯೆಯೇ ಧರ್ಮದ ಮೂಲ. ಆ ನಿಟ್ಟಿನಲ್ಲಿ ದಯೆಯೇ ಧರ್ಮದ ಮೂಲ. ಲಿಂಗಾಯತ ಧರ್ಮವಾಗಿರುವಾಗ ಅಲ್ಲಿ ರೇಷ್ಮೆ ಸೀರೆಯನ್ನು ನಾವು ಬಳಸ್ತಾ ಇದ್ದೀವಿ ಅಂದ್ರೆ ಅಲ್ಲಿ ದಯೆ ಇರೋದಿಲ್ಲ. ಆ ನಿಟ್ಟಿನಲ್ಲಿ ರೇಷ್ಮೆ ವಸ್ತ್ರಗಳನ್ನ, ರೇಷ್ಮೆ ಸೀರೆಗಳನ್ನ ಉಡಬಾರ್ದು ಅಂತ ಶರಣರು ಹೇಳ್ತಾರೆ. ಅದನ್ನ ಎಷ್ಟು ಮಟ್ಟಿಗೆ ಪಾಲಿಸ್ತೀರಾ ನಿಮಗೆ ಬಿಟ್ಟಿದ್ದದು. ಆ ನಿಟ್ಟಿನಲ್ಲಿ ಇಷ್ಟು ಸೂಕ್ಷ್ಮತೆಯಿಂದ ಶರಣರು ಬದುಕನ್ನು ಮಾಡಿದ್ರು. ಈ ಸೂಕ್ಷ್ಮತೆಗೆ ಬಸವಣ್ಣ ಆ ಮಟ್ಟವನ್ನ, ಆ ನಿಲುವನ್ನ ತಲುಪಿದ್ದು. ದೇವನಾಗಬಹುದು, ಬಸವಣ್ಣನಾಗಲು ಸಾಧ್ಯವಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ ಅಲ್ಲಮ ಪ್ರಭುಗಳು. ಅಂತಹ ನಿಲುವನ್ನ ಅಪ್ಪ ಬಸವಣ್ಣನವರು ಪಡ್ಕೊಂಡಿದ್ರು. ಆ ನಿಟ್ಟಿನಲ್ಲಿ ತನು ವ್ಯಸನ ಇರಬಾರದು ಅನ್ನುವಂತ ಹೇಳ್ತಾರೆ. ಬಟ್ಟೆ ಬಂಗಾರವನ್ನ ಅತಿ ಆಸೆಯಿಂದ ಬಯಸುವಂಥದ್ದು ಇದು ನಮ್ಮ ಬದುಕಿನಲ್ಲಿ ಇರುವಂತಹ ವ್ಯಸನ ಅನ್ನುವಂಥದ್ದು. ನಂತರ ಕುಂಕುಮಾದಿಗಳನ್ನ, ಶ್ರೀಗಂಧವನ್ನ ಬಯಸೋದು, ಸುಗಂಧ ದ್ರವ್ಯಗಳನ್ನ, ಇವತ್ತಿನ ಕಾಲದಲ್ಲಿ ಸೆಂಟ್ ಇಲ್ಲ ಅಂದ್ರೆ ಮನೆಯಿಂದ ಹೊರಗೆ ಹೊರಡಲ್ಲ, ಸೆಂಟನ್ನ ಬಯಸುವಂಥದ್ದು, ಇವೆಲ್ಲವೂ ಸಹ ವ್ಯಸನಗಳು. ಈ ವ್ಯಸನಕ್ಕೆ ಒಳಗಾದ್ವಿ ಅಂತಂದ್ರೆ ಲಿಂಗ ಪೂಜೆಗೆ ನಮ್ಮ ಮನಸ್ಸು ನಿಲ್ಲೋಕೆ ಸಾಧ್ಯ ಇಲ್ಲ.
ಲಿಂಗ ಪೂಜೆ ನಮ್ಮಿಂದ ಸಾಧ್ಯ ಆಗೋದಿಲ್ಲ. ಯಾಕೆ ಅಂದ್ರೆ ಆ ಲಿಂಗ ಪೂಜೆಗೆ ಕುಂತಾಗ್ಲೂ ಸಹ ಬರೀ ಇದೇ ಚಿಂತೆಗಳು ನಮ್ಮ ತಲೆಯಲ್ಲಿ ಬರಿತಾ ಇರ್ತವೆ. ಅದಕ್ಕೆ ಪರಿಶುದ್ಧ ಮನಸ್ಸಿನಿಂದ ಲಿಂಗಾರ್ಚನೆಯನ್ನು ಮಾಡಬೇಕು ಅಂದ್ರೆ ಈ ವ್ಯಸನಗಳಿಂದ ನಾವು ಹೊರಗೆ ಬರಬೇಕಾಗ್ತದೆ ಎನ್ನುವಂತ ಮಾತನ್ನ ಶರಣರು ಹೇಳ್ತಾರೆ. ಮುಂದೆ ಹೇಳ್ತಾರೆ ಮನವ್ಯಸನ ಅನ್ನುವಂಥದ್ದು. ಮನವ್ಯಸನ ಯಾವುದು ಅಂತಂದ್ರೆ ಹುಸಿಯನ್ನ ಆಡುವಂಥದ್ದು, ಕಳವು ಮಾಡುವಂಥದ್ದು, ಪರಸ್ತ್ರೀಯನ್ನ ಬಯಸುವಂಥದ್ದು, ಈ ರೀತಿಯಾಗಿ ಭೋಗ ಸುಖವನ್ನ ಬಯಸುವಂಥದ್ದು ಏನಿದೆಯಲ್ಲ ಇದು ಮನವ್ಯಸನ. ಈ ವ್ಯಸನವು ಸಹ ಸಾಧಕನಾದಂಥವನಲ್ಲಿ ಇರಬಾರ್ದು ಅನ್ನುವಂಥದ್ದು. ಹುಸಿ, ಕಳವು, ಪರಸ್ತ್ರೀಯನ್ನ ಬಯಸೋದು ಇದು ಸಹ ಮನದ ವಿಕಾರ. ಈ ಮನ ವಿಕಾರ ಇತ್ತು ಅಂದ್ರೆ ಲಿಂಗ ಪೂಜೆಯಲ್ಲಿ ಮನಸ್ಸಲ್ಲಿ ನಿಲ್ಬೇಕು. ಪೂಜೆಯನ್ನು ಮಾಡ್ಬೇಕಂದ್ರೆ ಮನಸ್ಸಲ್ಲಿ ಏಕಾಗ್ರಗೊಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಈ ಮನವ್ಯಸನವೂ ಸಹ ಇರಬಾರ್ದು ಅಂತ ಹೇಳ್ತಾರೆ. ನಂತರ ಮೂರನೆಯದು ಧನವ್ಯಸನ. ಧನವ್ಯಸನ ಅಂತ ಅಂದ್ರೆ ಸಾಕಷ್ಟು ದವಸ ಧಾನ್ಯಗಳನ್ನ ಸಂಗ್ರಹ ಮಾಡಬೇಕು ಅನ್ನುವಂಥದ್ದು. ಇವತ್ತಿಗೆ ನಾಳೆಗೆ, ಇಂದಿಗೇನೋ ನಾಳೆಗೇನೋ ಅಂತ ಚಿಂತೆಯನ್ನು ಮಾಡಿ ಸಾಕಷ್ಟು ದವಸ ಧಾನ್ಯಗಳನ್ನ ಸಂಗ್ರಹ ಮಾಡುವಂಥದ್ದು ಇದು ಒಂದು ವ್ಯಸನ ಆಗಿದೆ. ಕೇವಲ ಕುಡಿಯೋದು ತಿನ್ನೋದು ಇದಷ್ಟೇ ವ್ಯಸನ ಅಲ್ಲ. ಶರಣರ ದೃಷ್ಟಿಯಲ್ಲಿ ಇವೆಲ್ಲವೂ ಸಹ ವ್ಯಸನವೇ. ಈ ವ್ಯಸನಗಳನ್ನ ಒಳಗೆ ಬಂತು ಅಂತಂದ್ರೆ ಬರೀ ಅದೇ ಚಿಂತೆಯಲ್ಲಿರ್ತೀವಿ, ಶಿವಚಿಂತೆ ಶಿವ ಧ್ಯಾನ ಎಲ್ಲಿಂದ ಮಾಡ್ಲಿಕ್ಕೆ ಸಾಧ್ಯ? ಆ ನಿಟ್ಟಿನಲ್ಲಿ ಧನ ವ್ಯಸನವೂ ಸಹ ಇರಬಾರ್ದು ಅನ್ನುವಂತ ಮಾತನ್ನ ಹೇಳ್ತಾರೆ. ಇನ್ನ ರಾಜ್ಯ ವ್ಯಸನ. ರಾಜ್ಯ ವ್ಯಸನವೂ ಸಹ ಇರಬಾರ್ದಂತೆ. ಅಂದ್ರೆ ರಾಜ್ಯ ವ್ಯಸನ ಅಂದ್ರೆ ಹಿಂದಿನ ಕಾಲದಲ್ಲಿ ಏನಿತ್ತು ಅಂದ್ರೆ ನಾನು ಒಂದು ಪದವಿಯನ್ನ ಪಡಿಬೇಕು, ರಾಜ ಆಗ್ಬೇಕು, ಮಂತ್ರಿ ಆಗ್ಬೇಕು ಅನ್ನುವಂಥದ್ದು. ಇವತ್ತಿನ ಕಾಲದಲ್ಲಿ ಏನು ಅಧಿಕಾರವನ್ನ ಪಡಿಬೇಕು, ಈ ಅಧಿಕಾರದಲ್ಲಿ ಇರ್ಬೇಕು, ಏನೋ ಈ ಒಂದು ಲಿಂಗಾಯತ ಸಮಾಜದ ಪ್ರೆಸಿಡೆಂಟ್ ನಾನಾಗ್ಬೇಕು, ಸೆಕ್ರೆಟರಿ ನಾನಾಗ್ಬೇಕು, ಅಥವಾ ಮಂತ್ರಿ ಆಗ್ಬೇಕು, MLA ಆಗ್ಬೇಕು, ಏನು ಜೊತೆಗೆ ಆನೆ ಕುದುರೆ ಸೈನ್ಯವನ್ನ ಹೊಂದಿರ್ಬೇಕು, ಆ ಕಾರ್ ಇರ್ಬೇಕು, ಈ ಕಾರ್ ಇರ್ಬೇಕು ಅನ್ನುವಂತಹ ಹೆಸರುಗಳು ಸಹ ನಮ್ಮಲ್ಲಿ ಇರಬಾರ್ದಂತೆ. ಸರಳವಾದ ಬದುಕನ್ನ ಮಾಡ್ತಾ ಹೋದಾಗ ಮಾತ್ರ ಆತನ ಒಳಗೆ ಶಿವಯೋಗದಲ್ಲಿ ತಲ್ಲೀನನಾಗ್ಲಿಕ್ಕೆ ಸಾಧ್ಯ. ಆತ ಶಿವಯೋಗ ಸಾಧನೆಯನ್ನು ಮಾಡಿ ನನ್ನೊಳಗೆ ಇರುವಂತಹ ಪರಶಿವ ತತ್ವವನ್ನ ಅನುಭವಿಸ್ಲಿಕ್ಕೆ ಸಾಧ್ಯವಾಗ್ತದೆ ಎನ್ನುವಂತ ಮಾತು. ಇನ್ನ ಐದನೇದಾಗಿ ವಿಶ್ವ ವ್ಯಸನ ಅಂತ ಹೇಳ್ತಾರೆ. ಏನು ವಿಶ್ವ ವ್ಯಸನ ಅಂದ್ರೆ ಮನೆ, ಮಡದಿ, ಭೂಮಿ, ಸೀಮೆ ಇವೆಲ್ಲವೂ ನನ್ನವು ಅನ್ನುವಂತಹ ಭಾವ ಏನಿರ್ತದಲ್ಲ ಅದಕ್ಕೆ ವಿಶ್ವ ವ್ಯಸನ ಅಂತ ಹೇಳ್ತಾರೆ. ಈ ವ್ಯಸನವೂ ಸಹ ಇರಬಾರ್ದು. ಯಾಕೆ ಅಂದ್ರೆ ನಾನು ನನ್ನದು ಬಂತು ಅಂದ್ರೆ ಅಲ್ಲಿ ಹಮ್ಮು ಬಿಮ್ಮು ಅನ್ನುವಂಥದ್ದು ಬರ್ತದೆ. ಎಲ್ಲಿ ಹಮ್ಮು ಬಿಮ್ಮು ಅಂತದ್ದು ಬರ್ತದೋ ಆಗ ಆತ ಪರಮಾತ್ಮನಿಂದ ದೂರ ಆಗ್ತಾನೆ. ಅಂದಾಗ ಆತ ಸಾಧಕನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ವಿಶ್ವ ವ್ಯಸನವೂ ಇರಬಾರ್ದು ಅನ್ನುವಂಥದ್ದು ಇರಬೇಕು. ಮನೆ ಮಡದಿ ಅನ್ನುವಂಥದ್ದು ಇರಬೇಕು, ಆದ್ರೆ ನನ್ನದು ತನ್ನದು ಅನ್ನುವಂತಹ ಭಾವ ಒಳಗೆ ಇರಬಾರ್ದು. ಶರಣರು ಸಹ ಅನೇಕ ಶರಣರು ಗೃಹಸ್ಥ ಜೀವನವನ್ನೇ ಮಾಡಿದಂಥವ್ರು, ಸತಿಪತಿಗಳಂತಾಗಿ ಭಕ್ತಿಯನ್ನ ಮಾಡಿದಂಥವ್ರು. ಆ ನಿಟ್ಟಿನಲ್ಲಿ ತಾವೆಲ್ಲ ಸಂಸಾರವನ್ನ ಬಿಟ್ಟು ಸನ್ಯಾಸ ತೆಗೆದುಕೊಡ್ರಿ ಅಂತಲ್ಲ, ನಾನು ನನ್ನದು ಅನ್ನುವಂತಹ ವ್ಯಸನ ಎಲ್ಲಿ ಇರಬಾರ್ದು. ಎಷ್ಟು ಬೇಕೋ ಅಷ್ಟನ್ನೇ ಇಟ್ಕೊಂಡು ಶಿವಯೋಗ ಸಾಧನೆಯನ್ನ ಮಾಡಬೇಕು. ಯಾಕೆಂದ್ರೆ ನನ್ನ ಮೂಲ ಏನಿದೆ ಆ ಪರಶಿವನ ಸ್ವರೂಪವೇ ನನ್ನ ಮೂಲ ಇದೆ. ಇವೆಲ್ಲವೂ ಸಹ ಏನು ಮಧ್ಯ ಹೋಗುವಂಥವು. ಮನೆ, ಮಡದಿ, ಮಕ್ಕಳು, ಅಧಿಕಾರ, ಹಣ ಎಲ್ಲವೂ ಸಹ ಕೊನೆಗೆ ಉಳಿಯೋದು ಯಾವುದು? ಲಿಂಗ ತತ್ವ ಮಾತ್ರ, ಲಿಂಗ ಮಾತ್ರ. ಆ ನಿಟ್ಟಿನಲ್ಲಿ ಈ ವ್ಯಸನಗಳು ಇರಬಾರ್ದು ಅನ್ನುವಂತ ಮಾತನ್ನ ಶರಣರು ಹೇಳ್ತಾರೆ. ಇನ್ನ ಮುಂದೆ ಉತ್ಸಾಹ ವ್ಯಸನ ಅನ್ನುವಂಥದ್ದು ಮನಸ್ಸನ್ನು ಉಲ್ಲಾಸಗೊಳಿಸುವಂತಹ ಚಟುವಟಿಕೆಗಳು, ಹೆಂಡತಿ ಮಕ್ಕಳನ್ನು ಉಲ್ಲಾಸಗೊಳಿಸಬೇಕು ಅನ್ನುವಂತಹ ಒಂದಷ್ಟು ಚಟುವಟಿಕೆಗಳು ಜೀವನದಲ್ಲಿ ಇರಬಾರ್ದು ಅನ್ನುವಂಥದ್ದು. ಅದು ಸಹ ಮನಸ್ಸಿನ ಚಂಚಲತೆಗೆ ಕಾರಣವಾಗ್ತದೆ. ಯಾವಾಗ್ಲೂ ಉಲ್ಲಾಸದಲ್ಲೇ ಇದ್ವಿ, ಮೋಜಿನಲ್ಲೇ ಇದ್ವಿ, ಮಸ್ತಿಯಲ್ಲೇ ಇದ್ವಿ ಅಂದ್ರೆ ಲಿಂಗ ಪೂಜೆಯನ್ನ ಯಾವಾಗ ಮಾಡ್ಬೇಕು, ಲಿಂಗ ಧ್ಯಾನವನ್ನ ಯಾವಾಗ ಮಾಡ್ಬೇಕು? ಮೋಜು ಮಸ್ತಿಯಲ್ಲಿ ಕಳಿತಾ ಇದ್ದೀವಿ ಅಂದಾಗ ಲಿಂಗ ಧ್ಯಾನ ಬರೋದಿಲ್ಲ. ಅದಕ್ಕೆ ಉತ್ಸಾಹ ವ್ಯಸನವು ಸಹ ವ್ಯಕ್ತಿಯಲ್ಲಿ ಇರಬಾರದು. ಅಂದಾಗ ಆತ ಒಳ್ಳೆ ಸಾಧಕನಾಗ್ತಾನೆ ಅನ್ನುವಂಥದ್ದು. ನಂತರ ಸೇವಕ ವ್ಯಸನ. ಸೇವಕ ವ್ಯಸನ ಅಂದ್ರೆ ತಾನು ಸದಾ ದೊಡ್ಡವರ ದಾಸನಾಗಿದ್ದೇನೆ, ನನಗೆ ಏನು ನನ್ನಿಂದ ಕೈಯಿಂದ ಯಾವುದೇ ರೀತಿಯ ದಾನವನ್ನ ಕೊಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಒಂದಷ್ಟು ಸ್ವತಂತ್ರವಾಗಿ ನಾನು ಗಳಿಸಲಾರೆ, ಸ್ವತಂತ್ರವಾಗಿ ಕೊಡಲಾರೆ ಎನ್ನುವಂತಹ ಒಂದು ಏನು ಕೀಳು ಭಾವ ಏನಿರ್ತದಲ್ಲ ನನ್ನೊಳಗೆ, ಅದು ಸಹ ಇರಬಾರ್ದು ಅಂತ ಹೇಳ್ತಾರೆ.
ನನ್ನೊಳಗೆ ಕೀಳು ಭಾವ, ನಾನು ಶ್ರೀಮಂತರ ಮನೆಯಲ್ಲಿ ಹಾಳಾಗಿ ಕೆಲಸ ಮಾಡ್ತಾ ಇದ್ದೀನಿ, ಸ್ವತಂತ್ರವಾಗಿ ಗಳಿಸ್ಲಿಕ್ಕಾಗಲ್ಲ, ಕೊಡ್ಲಿಕ್ಕಾಗಲ್ಲ ಅನ್ನುವಂತಹ ಕೀಳು ಭಾವ ಏನಿದೆಯಲ್ಲ ಅದು ಸೇವಕ ವ್ಯಸನ ಅಂತ ಹೇಳ್ತಾರೆ. ಅಂತಹ ಭಾವವೂ ಇಲ್ಲದೆ ಈ ಎಲ್ಲ ಸಪ್ತ ವ್ಯಸನಗಳನ್ನ ಆತ ಕಳೆದುಕೊಂಡು ಲಿಂಗ ಪೂಜೆಯನ್ನ ಮಾಡಿದಾಗ ಆತ ಏನಾಗ್ತಾನೆ, ಏನು ನಿಜವಾದ ಲಿಂಗ ಪ್ರಾಣಿ ಆಗ್ಲಿಕ್ಕೆ ಸಾಧ್ಯ. ಆತ ಲಿಂಗ ಪ್ರಾಣಿ ಆಗ್ತಾನೆ. ಲಿಂಗ ಪ್ರಾಣಿಗೆ ಲಿಂಗವೇ ಪ್ರಾಣವಾಗಿರ್ತದೆ. ವಾಯು ಪ್ರಾಣಿಗೆ ಏನಾಗಿರ್ತದೆ, ಸಕಲ ಭೌತಿಕ ಹೊರಗೆ ಇರುವಂತಹ ಸಕಲ ವಸ್ತುಗಳೇ ಆತನಿಗೆ ಪ್ರಾಣವಾದ್ರೆ, ಇಲ್ಲಿ ಸಾಧಕನಿಗೆ ಪ್ರಾಣಲಿಂಗಿ ಸ್ಥಳದಲ್ಲಿ ಇರುವಂತಹ ಸಾಧಕನಿಗೆ ಲಿಂಗವೇ ಪ್ರಾಣವಾಗಿರ್ತದೆ. ಆ ನಿಟ್ಟಿನಲ್ಲಿ ಲಿಂಗ ಪ್ರಾಣಿಯಾದಂತಹ ಆತನ ಮನಸ್ಥಿತಿ ಹೇಗಿರ್ತದೆ ಅಂದ್ರೆ ಸಪ್ತ ವ್ಯಸನಗಳನ್ನ ಆತ ನೀಗಿರ್ತಾನೆ. ಜೊತೆಗೆ ಆತನ ಕಾಯದಲ್ಲಿ ಯಾವುದೇ ರೀತಿಯ ಕಳವಳ ಇರೋದಿಲ್ಲ. ಅದು ಬೇಕು ಇದು ಬೇಕು ಅನ್ನುವಂತ ಕಳವಳ, ಅದು ಬೇಕು ಇದು ಬೇಡ ಅನ್ನುವಂತ ಕಳವಳ ಆತನ ಒಳಗೆ ಇರೋದಿಲ್ಲ. ಆ ನಂತರ ಮನದ ಭ್ರಾಂತಿ ಅನ್ನುವಂಥದ್ದು ಇರೋದಿಲ್ಲ. ನಾನು ಈ ಜಾತಿಯವನು ಆ ಜಾತಿಯವನು ಅನ್ನುವಂತ ಭ್ರಾಂತಿ, ನಾನು ಹೆಣ್ಣು ಗಂಡು ಅನ್ನುವಂತಹ ಭ್ರಾಂತಿ, ಇವು ಎಲ್ಲವೂ ಸಹ ಭ್ರಾಂತಿ. ಯಾಕೆಂದ್ರೆ ಮಳೆ ಕೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಅನ್ನುವಂತ ಮಾತು ಹೇಳ್ತಾರೆ. ನಾನು ಹೆಣ್ಣು ಗಂಡು ನೋಡುವ ನೋಟಕ್ಕೆ ಮಾತ್ರ ಹೆಣ್ಣು ಗಂಡು, ಆದ್ರೆ ಒಳಗೆ ಸುಳಿಯುವಂತಹ ಆತ್ಮ ಏನಿದೆಯಲ್ಲ ಅದು ಹೆಣ್ಣಿರ್ಬೋದು ಗಂಡಿರ್ಬೋದು, ಎಲ್ಲರ ಒಳಗೆ ಇರುವಂತಹ ಸ್ವರೂಪ ಏನಿದೆ ಅದು ಒಂದೇ ಆಗಿರೋದ್ರಿಂದ ಮನದ ಭ್ರಾಂತಿಯೂ ಸಹ ಇರಬಾರ್ದು ಅನ್ನುವಂತ ಮಾತನ್ನ ಹೇಳ್ತಾರೆ. ಹೀಗೆ ಅಂತಹ ಕಾಯದ ಕಳವಳ, ಮನದ ಭ್ರಾಂತಿ, ಕರಣಗಳ ಮೋಹಕ್ಕೆ ಈಡಾಗದೆ ಇರುವಂತಹ ಪ್ರಾಣ ಪ್ರಪಂಚಿಯಲ್ಲದವನು ನಿಜವಾದ ಸಾಧಕನಾಗ್ಲಿಕ್ಕೆ ಸಾಧ್ಯ. ಆತ ಶಿವಯೋಗ ಸಾಧನೆಯನ್ನ ಮಾಡಿ, ಏನು ಲಿಂಗಾರ್ಚನೆಯನ್ನ ಮಾಡಿ ಆತ ತನ್ನೊಳಗಿರುವಂತಹ ಪರಶಿವ ತತ್ವವನ್ನ ಅರಿಲಿಕ್ಕೆ ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ಸಾಧಕನಾದಂಥವನು ಯಾವ ರೀತಿಯಾಗಿ ಲಿಂಗಾರ್ಚನೆಯನ್ನ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನ ನಾಳೆ ತೆಗೆದುಕೊಳ್ಳೋಣ. ಆ ಪ್ರಾಣಲಿಂಗಾರ್ಚನೆಯಲ್ಲಿ ಅನ್ನುವಂತಹ ವಿಚಾರಗಳನ್ನ ಹೇಳ್ತಾ ಸರ್ವರಿಗೂ ಶರಣು.